ಕಿಯಾದವರು 2022ರಲ್ಲಿ ಕ್ಯಾರೆನ್ಸ್ MPVನ ಲಾಂಚ್ ಮಾಡಿದ್ರು. ಸೊ ಲಾಂಚ್ ಮಾಡಿ ಇಲ್ಲಿವರೆಗೂ ಅಂದರೆ 2025ರವರೆಗೂ 2 ಲಕ್ಷ ಯೂನಿಟ್ಗಳನ್ನ ಮಾರಾಟ ಮಾಡಿದ್ರು. ಮೊಬೈಲ್ಗಳಲ್ಲಿ ಯಾವ ರೀತಿ ಪ್ರೋ ಮ್ಯಾಕ್ಸ್ ಇರುತ್ತೆ ಅದೇ ರೀತಿ ಕ್ಯಾರೆನ್ಸ್ನಲ್ಲಿ ಪ್ರೋ ಮಾಡೆಲ್ ಅಂದರೆ ಈ ಕ್ಯಾರೆನ್ಸ್ ಕ್ಲಾವಿಸ್ ಆರಿಯಾ ಅನ್ನೋ ಒಂದು ಪದನ ಲ್ಯಾಟಿನಿಂದ ಎತ್ಕೊಂಡಿದ್ದಾರೆ. ಅಂದರೆ ಗೋಲ್ಡನ್ ಕೀ ಅಂತ. ಏನು ಅನ್ಲಾಕ್ ಮಾಡುತ್ತೆ ಗೊತ್ತಾ? ಪ್ರೀಮಿಯಂ ಫೀಚರ್ಸ್ ಜೊತೆಗೆ ಫ್ಯಾಮಿಲಿ ಸಿಗಬೇಕು ಅನ್ನೋಂಥ ಕಂಫರ್ಟ್ನ ಅದು ಅನ್ಲಾಕ್ ಮಾಡುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ. ನಾನು ನಿಮ್ಮ ಕೀರ್ತಿ. ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋದು ಹೊಸದಾಗಿ ಲಾಂಚ್ ಆಗಿರುವಂಥ ಕಿಯಾ ಕ್ಯಾರೆನ್ಸ್ ಕ್ಲಾವಿಸ್. ನೀವೇನಾದರೂ ಕಿಯಾದ ಯಾವುದೇ ಕಾರ್ ತೊಗೊಳ್ಳಿ, ಪ್ರೀಮಿಯಮ್ ಆಗಿರುವಂಥ ಒಂದು ಕೀ ಫಾಬ್ ಕೊಡ್ತಾರೆ. ಸೊ ಇಲ್ಲಿ ಕ್ಲಾವಿಸ್ನಲ್ಲೂ ಕೂಡ ಪ್ರೀಮಿಯಮ್ ಆಗಿದೆ ಕೀ ಫಾಬ್. ಕಿಯಾ ಬ್ಯಾಡ್ಜಿಂಗ್ ಇದೆ, ಜೊತೆಗೆ ಲಾಕ್ ಅನ್ಲಾಕ್, ಇಂಜಿನ್ ಸ್ಟಾರ್ಟ್ ಮಾಡೋದಕ್ಕೆ ಮತ್ತು ಟೈಲ್ ಗೇಟ್ ರಿಲೀಸ್ ಮಾಡೋದಕ್ಕೆ ಬಟನ್ಸ್ ಇದೆ. ಈ ಕೀ ಫಾಬ್ನ ಯೂಸ್ ಮಾಡಿಕೊಂಡು ನಾವು ವಿಂಡೋಸ್ನ ರೋಲ್ ಡೌನ್ ಮಾಡ್ಬೋದು ಮತ್ತು ರೋಲ್ ಅಪ್ ಮಾಡ್ಬೋದು. ಹೇಗೆ ಅಂತೀರಾ? ಲಾಕ್ ಬಟನ್ನ ಪ್ರೆಸ್ ಮಾಡಿ ಇನ್ನೊಂದು ಸಲ ಅನ್ಲಾಕ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ಬಿಟ್ರೆ ವಿಂಡೋಸ್ ಎಲ್ಲ ರೋಲ್ ಡೌನ್ ಆಗುತ್ತೆ. ಸೊ ನೀವೇನಾದರೂ ದೂರದಲ್ಲಿದ್ದು ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಗಾಡಿ ನಿಂತಿದೆ ಅಂದಾಗ ಗಾಳಿ ಆಡಬೇಕು ಅಂದರೆ ನೀವೇನು ಮಾಡ್ಬೋದು? ಅನ್ಲಾಕ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡು ವಿಂಡೋಸ್ನೆಲ್ಲ ರೋಲ್ ಡೌನ್ ಮಾಡ್ಬೋದು. ಜೊತೆಗೆ ಇಂಜಿನ್ ಕೂಡ ಸ್ಟಾರ್ಟ್ ಮಾಡ್ಬೋದು. 3ನೇ ಬಟನ್ ಏನಿದೆ, ಲಾಕ್ ಬಟನ್ ಪ್ರೆಸ್ ಮಾಡಿ ಹೋಲ್ಡ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈ ಗಾಡಿಯ ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಹಜಾರ್ಡ್ ಲ್ಯಾಂಪ್ ಏನಿದೆ ಆನ್ ಆಗುತ್ತೆ. ಸೊ ಇಂಜಿನ್ ಸ್ಟಾರ್ಟ್ ಆಯಿತು ನೋಡಿ. ಈಗ ನೆಕ್ಸ್ಟ್ ಇರೋದು ಟೈಲ್ ಗೇಟ್ ರಿಲೀಸರ್. ಇಷ್ಟು ಕೀ ಫಾಬ್ ಬಗ್ಗೆ. ಇನ್ನು ಕಿಯಾ ಆಗಿರ್ಬೋದು, ಬೇರೆ ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು, ನಮ್ಮ ಭಾರತೀಯರಿಗೆ ಏನೆಲ್ಲ ಬೇಕು ಅಂತ ಕರೆಕ್ಟಾಗಿ ಕಂಡುಹಿಡ್ಕೊಂಡಿದ್ದಾರೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕಿಯಾದವರು ಪ್ರತಿಯೊಂದು ಕಾರ್ಗಳು ಏನು ಲಾಂಚ್ ಮಾಡಿದ್ರು, ಸೆಲ್ಟೋಸ್ ಆಗಿರ್ಬೋದು, ಈವನ್ ಸೀರೋಸ್ ಆಗಿರ್ಬೋದು, ಸೋನೆಟ್ ಆಗಿರ್ಬೋದು, ಎಲ್ಲವೂ SUV ನಮ್ಮ ಇಂಡಿಯನ್ ರೋಡ್ಸ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಅದ್ರ ಜೊತೆ ಫೀಚರ್ಸ್ ಕೂಡ ಅದೇ ರೀತಿ ಲೋಡ್ ಮಾಡಿದ್ದಾರೆ. ಪ್ರಾಕ್ಟಿಕಲ್ ಫೀಚರ್ಸ್ಗಳು ಕೂಡ ಜಾಸ್ತಿ ಇದೆ, ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಇನ್ನು ಕ್ಲಾವಿಸ್ನ ಫ್ರಂಟ್ ಫೇಶಿಯಾ ನೋಡಿ, ಸ್ಲೀಕ್ ಆಗಿದೆ ಡಿಸೈನು ಆ್ಯಂಡ್ ಮಿನಿಮಲಿಸ್ಟಿಕ್ ಡಿಸೈನ್ ಅಂತ ನಾನು ಹೇಳ್ತೀನಿ. ಏನಕ್ಕಂದರೆ ಮುಂಚೆ ಬರ್ತಿದ್ದ ಕಾರ್ಗಳಲ್ಲೆಲ್ಲ ದೊಡ್ಡದಾಗಿ ಗ್ರಿಲ್ ಕೊಡ್ತಿದ್ರು, ಈಗ ಅದೇನೂ ಇಲ್ಲ, ಕಂಪ್ಲೀಟಾಗಿ ಕವರ್ ಆಗಿದೆ. ಬಾಟಮಲ್ಲಿ ಗ್ರಿಲ್ ಇದೆ ಅಷ್ಟೇ, ಮೇಲ್ಗಡೆ ಬರ್ತಿದ್ದಂಥ ಗ್ರಿಲ್ಲೆಲ್ಲ ಕೊಟ್ಟಿಲ್ಲ. ಆ್ಯಂಡ್ ಕನೆಕ್ಟೆಡ್ DRLs ಕೊಟ್ಟಿದ್ದಾರೆ. ಮತ್ತು ಅದರಲ್ಲೇ ಒಂದು ಪಾರ್ಟ್ ಟರ್ನ್ ಇಂಡಿಕೇಟರ್ಸ್ ಆಗಿ ವರ್ಕ್ ಆಗ್ತಾ ಇದೆ. ಮುಂಚೆ ಥರ ಹ್ಯಾಲೋಜನ್ ಎಲ್ಲ ಇಲ್ಲ, ಈಗ ಡೇ ಟೈಮ್ ರನ್ನಿಂಗ್ ಲ್ಯಾಂಪೇ ಡ್ಯೂಯಲ್ ಫಂಕ್ಷನ್ ಮಾಡುತ್ತೆ. ಆ್ಯಂಡ್ ಹಾಗೆ ಬಾಟಮಲ್ಲಿ ನೋಡೋದಾದರೆ ಸ್ವಲ್ಪ ಕಾರ್ನರಲ್ಲೇ ಇರೋ ಥರ LED ಹೆಡ್ಲ್ಯಾಂಪ್ ಸೆಟಪ್ ಬರುತ್ತೆ. ಇಲ್ಲಿರುವಂಥದ್ದು ಲೋ ಬೀಮ್ ಮತ್ತು ಇಲ್ಲಿರೋದು ಹೈ ಬೀಮ್. ಇದರಲ್ಲಿ ಫಾಗ್ ಲ್ಯಾಂಪ್ ಎಲ್ಲ ಇದೇ ಯೂನಿಟ್ ನೋಡ್ಕೊಂಡ್ಬಿಡುತ್ತೆ, ಒಳ್ಳೆ ಏರಿಯಾ ಕವರ್ ಮಾಡುತ್ತೆ. ಸೊ ಅದರಲ್ಲೂ ಕಿಯಾದ LED ಹೆಡ್ಲ್ಯಾಂಪ್ ಸೆಟಪ್ ಏನು ಬರುತ್ತೆ, LED ಥ್ರೋ ಏನಿದೆ ಚೆನ್ನಾಗೇ ಇದೆ, ನಾನು ಡ್ರೈವ್ ಮಾಡಿದ್ದೀನಿ. ಹಾಗೆ ಬಾಟಮಲ್ಲಿ ನೋಡಿದ್ರೆ ಇಲ್ಲಿ ಕ್ರೋಮ್ನ ಸ್ಕಿಡ್ ಪ್ಲೇಟ್ ಬರುತ್ತೆ. ಕ್ರೋಮ್ ಅಂದರೆ ನಾರ್ಮಲಾಗಿ ಕಂಪ್ಲೀಟಾಗಿ ಶೈನ್ ಇರುತ್ತಲ್ಲ, ಆ ಥರ ಅಲ್ಲ, ಸ್ಯಾಟಿನ್ ಕ್ರೋಮ್ ಫಿನಿಶ್ ಇದೆ. ಜೊತೆಗೆ ಇಲ್ಲಿ ಬ್ಲ್ಯಾಕ್ ಕಲರ್ ಗ್ರಿಲ್ ನೋಡ್ತಾ ಇದ್ದೀರಾ. ಮತ್ತು 4 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಬರುತ್ತೆ, ಫ್ರಂಟಲ್ಲೇ ಕೊಟ್ಟಿದ್ದಾರೆ, ಕಾರ್ನರಲ್ಲಿ ಇಲ್ಲ. ಆ್ಯಂಡ್ 360 ಡಿಗ್ರಿ ಕ್ಯಾಮ್ರಾ ಇದೆ, ಹಾಗಾಗಿ ಫ್ರಂಟಲ್ಲಿ ಕ್ಯಾಮ್ರಾ ಬರುತ್ತೆ. ಇನ್ನು ಇದರಲ್ಲಿರುವಂಥ ಹೆಡ್ಲ್ಯಾಂಪಿಗೆ ಆಟೋಮೆಟಿಕ್ ಫಂಕ್ಷನ್ ಇದೆ. ಆ್ಯಂಡ್ ರೈನ್ ಸೆನ್ಸಿಂಗ್ ವೈಪರ್ಸ್ ಕೂಡ ಬರುತ್ತೆ. ಆ್ಯಂಡ್ ಕಿಯಾ ಕ್ಯಾರೆನ್ಸ್ ಕ್ಲಾವಿಸ್ನಲ್ಲಿರುವಂಥ ವೇರಿಯಂಟ್ಸ್ಗಳನ್ನ ಹೇಳ್ತೀನಿ. HTE ಬರುತ್ತೆ, HTE ಆಪ್ಷನಲ್ ಬರುತ್ತೆ, HTK ಪ್ಲಸ್, HTK ಪ್ಲಸ್ ಆಪ್ಷನಲ್, ಮತ್ತು HTX ಪ್ಲಸ್ ಬರುತ್ತೆ. ಇಲ್ಲಿರೋದು ಫುಲ್ಲಿ ಟಾಪ್ ಆ್ಯಂಡ್ HTX ಪ್ಲಸ್, ಅದು ಕೂಡ 1.5 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಬರುವಂಥ ಗಾಡಿ ಇದು. ಮತ್ತು 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇದೆ. ಇನ್ನು ಒಂದು ಕಾರ್ ಅಂತ ಬಂದರೆ ಅದರಲ್ಲಿ ಯಾವ ರೀತಿ ಡಿಸೈನ್ನ ಚೇಂಜ್ ಮಾಡಿರ್ತಾರೆ, ಆ ಡಿಸೈನ್ಗೆ ತಕ್ಕ ಹಾಗೆ ಅಲಾಯ್ ವೀಲ್ಸ್ ಇದ್ದರೆ ಸಕ್ಕತ್ತಾಗಿ ಕಾಣುತ್ತೆ ಗಾಡಿಗಳು. ನಾರ್ಮಲಾಗಿ ಡ್ಯೂಯಲ್ ಟೋನಲ್ಲಿ ಈ ಸಿಲ್ವರ್ ಪಾರ್ಟ್ ಸೆಂಟ್ರಲ್ಲಿ ಕೊಟ್ಟಿರ್ತಾರೆ. ಈ ಗಾಡಿನಲ್ಲಿ ಕಾರ್ನರ್ಸಲ್ಲಿ ಮಾತ್ರ ಇದೆ, ಎಡ್ಜಸ್ಸಲ್ಲಿ ಡಿಫ್ರೆಂಟಾಗಿ ಸ್ಪೋರ್ಟಿಯರಾಗಿ ಕಾಣ್ತಾ ಇದೆ. ಆ್ಯಂಡ್ ಟೈರ್ನ ಸೈಜ್ ಬಂದು 215/55 R17 ಇದೆ. ಆಲ್ ವೀಲ್ ಡಿಸ್ಕ್ ಬ್ರೇಕ್ ಬರುತ್ತೆ. ಆ್ಯಂಡ್ ಬಾಡಿ ಕ್ಲಾಡಿಂಗ್ ಕಂಪ್ಲೀಟ್ ಆಗಿದೆ. ವೀಲ್ ಆರ್ಚಲ್ಲೂ ನೋಡ್ಬೋದು. ಮುಂಚೆ ಬರ್ತಿದ್ದ ಗಾಡಿಗಳಲ್ಲಿ ಸೀದಾ ಇರ್ತಿತ್ತು, ಈಗ ಅದರಲ್ಲೂ ಕೂಡ ಕಾಂಟೂರ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಡಿಫ್ರೆಂಟಾಗಿ ಕಾಣುತ್ತೆ. ಇನ್ನು ORVM ಬಂದು ಸ್ಲೀಕ್ ಆಗಿದೆ, ದಪ್ಪದಾಗಿಲ್ಲ, ಚಿಕ್ಕದಾಗಿದೆ. ಟರ್ನ್ ಇಂಡಿಕೇಟರ್ಸ್ LED ಇಂಟಿಗ್ರೇಟ್ ಆಗಿದೆ. ಬಾಟಮಲ್ಲಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿರೋದು 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಅಂತ ಹೇಳಿದೆ, ಹಾಗಾಗಿ ಇದರಲ್ಲಿ ಲೆವೆಲ್ 2 ADAS ಬರೋದಿಲ್ಲ. ಲೆವೆಲ್ 2 ADAS ಬಂದರೆ ಇದರಲ್ಲಿ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ಗೆ ಬೇಕಾಗಿರುವಂಥ ಒಂದು ಸಿಂಬಲ್ ಏನಿರುತ್ತೆ ಅದು ಇಲ್ಲಿ ಕೊಟ್ಟಿರ್ತಾರೆ. ಇನ್ನು ಈ ಕ್ಯಾರೆನ್ಸ್ ಕ್ಲಾವಿಸ್ ಬಂದು ಒಂದು MPV ಅಂತ ಹೇಳಿದೆ. MPVನಲ್ಲಿ ಒಂದು ಇದರ ಸೈಜ್ ಮ್ಯಾಟರ್ ಆಗುತ್ತೆ. ನಾರ್ಮಲಾಗಿ ಇಂಡಿಯನ್ ರೋಡ್ಸಲ್ಲಿ ಸಬ್ 4 ಮೀಟರ್ ಗಾಡಿಗಳನ್ನ ಜಾಸ್ತಿ ನೋಡಿರ್ತೀರ, ಇದು ಸಬ್ 4 ಮೀಟರ್ ಗಾಡಿ ಅಲ್ಲ. ಇದರ ಲೆಂತ್ ಬಂದು 4.5 ಮೀಟರ್ ಇದೆ. ಮತ್ತು ವೀಲ್ ಬೇಸ್ ಕೂಡ ಜಾಸ್ತಿ ಇದ್ದೇ ಇರುತ್ತೆ. ಗಾಡಿ ಸೈಜ್ ಜಾಸ್ತಿ ಆದಮೇಲೆ ವೀಲ್ ಬೇಸ್ ಆ ವೀಲ್ ಸೆಂಟರಿಂದ ಈ ವೀಲ್ ಸೆಂಟರ್ಗೆ 2.7 ಮೀಟರ್ ಬರುತ್ತೆ. ಇನ್ನು ಡಿಸೈನ್ ವೈಸ್, ಕಲರ್ ಥೀಮ್ ವೈಸ್ ಹೇಳೋದಾದರೆ A ಪಿಲ್ಲರ್ ಬ್ಲ್ಯಾಕ್ಔಟ್ ಆಗಿದೆ, B ಪಿಲ್ಲರ್ ಬ್ಲ್ಯಾಕ್ಔಟ್ ಮಾಡಿದ್ದಾರೆ. A ಪಿಲ್ಲರ್ ಬಂದು ಕಂಪ್ಲೀಟ್ಲಿ ಗ್ಲಾಸಿ ಬ್ಲ್ಯಾಕ್ ಇದೆ, ಇದು ಮ್ಯಾಟ್ ಬ್ಲ್ಯಾಕ್ ಇದೆ. ಪಾರ್ಷಿಯಲ್ ಆಗಿ C ಪಿಲ್ಲರ್ ಕೂಡ ಬ್ಲ್ಯಾಕ್ಔಟ್ ಆಗಿದೆ. ಜೊತೆಗೆ ಆ ಸ್ಯಾಟಿನ್ ಕ್ರೋಮ್ ಅಂತ ಏನು ಹೇಳಿದೆ ಅದನ್ನು ತುಂಬ ಕಡೆ ಯೂಸ್ ಮಾಡಿದ್ದಾರೆ. ಇಲ್ಲಿ ಕ್ವಾರ್ಟರ್ ಗ್ಲಾಸ್ ಇದೆ. ಇನ್ನು ರೂಫ್ ರೈಲ್ಸ್ ನೋಡಿ, ಫ್ರಂಟಿಂದ ಬ್ಯಾಕ್ವರೆಗೂ ಇದೆ, ಡ್ಯೂಯಲ್ ಟೋನಲ್ಲಿ ಕೊಟ್ಟಿದ್ದಾರೆ. ಬಟ್ ಏನಂದರೆ ಫಂಕ್ಷನಲ್ ರೂಫ್ ರೈಲ್ಸ್ ಇಲ್ಲ. ಏನು ಗೊತ್ತಾ, ಒಂದು ಮೇಲೆ ಪ್ಯಾನೋರಾಮಿಕ್ ಸನ್ರೂಫ್ ಇದೆ. ಸನ್ರೂಫ್ ಇದ್ದಾಗ ಫಂಕ್ಷನಲ್ ರೂಫ್ ರೈಲ್ಸ್ ಬರೋದಿಲ್ಲ. ಆ್ಯಂಡ್ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ಕಾಷನ್ ಡು ನಾಟ್ ಲೋಡ್ ಅಂತ. ಮೇ ಬಿ ಇದರ ಲೋವರ್ ವೇರಿಯಂಟ್ಸಲ್ಲಿ ಯಾವುದ್ರಲ್ಲೆಲ್ಲ ಒಂದು ಸನ್ರೂಫ್ ಇಲ್ಲ, ಆ ಗಾಡಿಗಳಲ್ಲಿ ಮೇ ಬಿ ಫಂಕ್ಷನಲ್ ರೂಫ್ ರೈಲ್ಸ್ ಕೊಟ್ಟಿದ್ದಾರೆ ಅನ್ಕೊತೀನಿ. ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ವಿತೌಟ್ ಸನ್ರೂಫ್ ಇದ್ದು ಫಂಕ್ಷನಲ್ ರೂಫ್ ರೈಲ್ಸ್ ಇದ್ದಾಗ ಬೂಟಲ್ಲಿ ಜಾಸ್ತಿ ಸ್ಪೇಸ್ ಇರೋದಿಲ್ಲ ಈ ಗಾಡಿಗಳಲ್ಲಿ.
ಆವಾಗ ಎಕ್ಸ್ಟ್ರಾ ಲಗೇಜ್ ಇದ್ದಿದ್ದೆಲ್ಲ ಮೇಲೆ ಹಾಕೊಂಡು ಹೋಗ್ಬೋದು. ಇನ್ನು ಬಾಡಿ ಕಲರ್ ಡೋರ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಬಾಟಮಲ್ಲಿ ನೋಡೋದಾದ್ರೆ ಡ್ಯೂಯಲ್ ಟೋನ್ ಕ್ಲಾಡಿಂಗ್ಸ್ ಬರುತ್ತೆ. ಆ್ಯಂಡ್ ಈ ಗಾಡಿನಲ್ಲಿ 45 ಲೀಟರ್ನಷ್ಟು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಲಿಡ್ ಬಂದು ಲೆಫ್ಟ್ ಸೈಡಲ್ಲಿದೆ. ಪೆಟ್ರೋಲ್, ಟರ್ಬೋ ಪೆಟ್ರೋಲ್, ಡೀಸೆಲ್ ಇಂಜಿನ್ ಆಪ್ಷನ್ಸ್ ಬರುತ್ತೆ ಈ ಗಾಡಿನಲ್ಲಿ. ಕ್ಲಾವಿಸ್ನ ರೇರ್ ಪ್ರೊಫೈಲ್ ನೋಡಿ, ಒಂದು ಮೇಯ್ನ್ ಆಗಿ ಫ್ರಂಟ್ ಫೇಷದಲ್ಲಿ ರಿಸೆಂಬಲ್ ಆಗುವಂಥದ್ದು ಇಲ್ಲಿರುವಂಥ ಕನೆಕ್ಟೆಡ್ ಟೈಲ್ ಲ್ಯಾಂಪ್. ಸೊ ಎಂಡ್ ಟು ಎಂಡ್ ಇದೆ. ಫ್ರಂಟಲ್ಲಿರುವಂಥ DRS ಥರನೇ ಕಾಣುತ್ತೆ. ಸೊ ಅದರಲ್ಲೇ ಇಂಟಿಗ್ರೇಟ್ ಆಗಿರುವಂಥ ಅದೇ ಹೌಸಿಂಗಲ್ಲಿರುವಂಥ ಟರ್ನ್ ಇಂಡಿಕೇಟರ್ಸ್ ನೋಡಿ LED ಇಲ್ಲಿ ಬ್ರೇಕ್ ಲೈಟ್ ಬರುತ್ತೆ. ಮತ್ತು ಈ ಯೂನಿಟ್ ಏನಿದೆ ಸೈಡ್ವರೆಗೂ ಎಕ್ಸ್ಟೆಂಡ್ ಆಗಿದೆ. ಮತ್ತು ಕಂಪ್ಲೀಟಾಗಿ ಗ್ಲಾಸಿ ಬ್ಲ್ಯಾಕ್ ಕಲರ್, ಪಿಯಾನೋ ಬ್ಲ್ಯಾಕ್ ಕಲರ್ನ ಹೌಸಿಂಗ್ನಲ್ಲಿದೆ ಇದು. ಕ್ಲಾವಿಸ್ನಲ್ಲಿರುವಂಥ ವಿಂಡ್ಶೀಲ್ಡ್ ಅಂತೂ ತುಂಬಾ ದೊಡ್ಡದಾಗಿದೆ. ಕಂಪ್ಲೀಟಾಗಿ ಇಲ್ಲಿಂದ ನೋಡಿದ್ರೆ ಒಳಗಡೆ ಏನಿದೆ ಅಂತ ಎಲ್ಲ ಗೊತ್ತಾಗುತ್ತೆ. ಚಿಕ್ಕದಾಗಂತೂ ಇಲ್ಲ. ಆ್ಯಂಡ್ IRVMಗೆ ತುಂಬಾ ಕವರ್ ಆಗುತ್ತೆ. ಸೊ ಒಳ್ಳೆ ವಿಸಿಬಿಲಿಟಿ ಇರುತ್ತೆ. ವೈಪರ್, ವಾಷರ್, ಡಿಫಾಗರ್ ಬರುತ್ತೆ. ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ದೊಡ್ಡದಾಗಿದೆ. ಮತ್ತು ಸ್ಪಾಯ್ಲರ್ ಇಂಟಿಗ್ರೇಟ್ ಆಗಿದೆ. ಮತ್ತು ಬಾಡಿ ಕಲರ್ ಶಾರ್ಪಿನ್ ಆ್ಯಂಟನ ಕೂಡ ಕೊಟ್ಟಿದ್ದಾರೆ. ಇನ್ನು ಸೆಂಟರ್ನಲ್ಲಿ ಕಿಯಾ ಬ್ಯಾಡ್ಜಿಂಗ್ ಬರುತ್ತೆ. ಲೆಫ್ಟ್ ಸೈಡ್ನಲ್ಲಿ ಕ್ಯಾರೆನ್ಸ್ ಕ್ಲಾವಿಸ್ನ ಬ್ಯಾಡ್ಜಿಂಗ್, ರೈಟ್ ಸೈಡ್ನಲ್ಲಿ TGDI ಅಂತ ಮೆನ್ಷನ್ ಮಾಡಿದ್ದಾರೆ. ಏನಕ್ಕೆಂದರೆ ಟರ್ಬೋ GDI ಇಂಜಿನ್ ಇದೆ ಇದರಲ್ಲಿ. ಆ್ಯಂಡ್ ಇಲ್ಲಿ ರಿವರ್ಸ್ ಕ್ಯಾಮ್ರಾ ಬರುತ್ತೆ. ನಂಬರ್ ಪ್ಲೇಟ್ನ ಇಲ್ಲಿ ಕೂರಿಸಲಾಗುತ್ತೆ. ಜೊತೆಗೆ ಬಂಪರ್ ನೋಡಿ ಡ್ಯೂಯಲ್ ಟೋನಲ್ಲಿ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಮತ್ತು ಕ್ರೋಮ್ ಇದೆ. ಮತ್ತು ಇಲ್ಲಿ ರಿವರ್ಸಿಂಗ್ ಲ್ಯಾಂಪ್ ಬರುತ್ತೆ. ಹಿಂದೆ 4 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. 2 ಬಂಪರ್ನಲ್ಲಿದೆ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ರೌಂಡ್ ಎಲಿಮೆಂಟ್ ಇಲ್ಲಿದೆ. ಮತ್ತು ಫೆಂಡರಲ್ಲಿ 2 ಇದೆ. ಲೆಫ್ಟ್ ಸೈಡ್ ಫೆಂಡರಲ್ಲಿ ಮತ್ತು ರೈಟ್ ಸೈಡ್ ಫೆಂಡರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ರಿಫ್ಲೆಕ್ಟರ್ಸ್ ನೋಡಿ 2 ಸೈಡ್ನಲ್ಲಿ ಬಂಪರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ವರ್ಟಿಕಲ್ ಟೈಪ್ನಲ್ಲಿ ಚಿಕ್ಕದಾಗಿದೆ, ದೊಡ್ಡದಾಗಿಲ್ಲ ಯೂನಿಟು. ಮತ್ತು ಇಲ್ಲಿ ಟೋಯಿಂಗ್ ಫಿಟ್ ಮಾಡ್ಬೋದು. ಫ್ರಂಟಲ್ಲೂ ಇದೆ ಆ್ಯಂಡ್ ರೇರ್ ಎಂಡಲ್ಲೂ ಇದೆ. ಇನ್ನು ಈ ಗಾಡಿನಲ್ಲಿ ಸ್ಪೇರ್ ವೀಲ್ ಬಂದು ಇಲ್ಲಿ ಬಾಟಮಲ್ಲಿ ಕೊಟ್ಟಿದ್ದಾರೆ. ಸೊ ಸ್ಟೀಲ್ ರಿಮ್ನ ಮೌಂಟ್ ಮಾಡಿದ್ದಾರೆ. ಒಳಗಿಂದ ನೀವು ಅದನ್ನು ಡೌನ್ ಮಾಡ್ಬೋದು. ಸೊ ಅಲ್ಲಿ ಒಂದು ಬೋಲ್ಟ್ ಇರುತ್ತೆ, ಅದನ್ನು ತಿರುಗಿಸ್ತಾ ಇದ್ದರೆ ಅದು ಡೌನ್ ಆಗುತ್ತೆ. ಇನ್ನು ಇದರಲ್ಲಿರುವಂಥ ಬೂಟ್ ಸ್ಪೇಸ್ ಮತ್ತು ಆ್ಯಂಡ್ ಇವನ್ ಇದರಲ್ಲಿರುವಂಥ ಗ್ರೌಂಡ್ ಕ್ಲಿಯರೆನ್ಸ್ ಹೇಳಲಿಲ್ಲ. ಗ್ರೌಂಡ್ ಕ್ಲಿಯರೆನ್ಸ್ ಕ್ಯಾರೆನ್ಸಲ್ಲಿ ಬಂದು 195 mm ಇತ್ತು. ಈ ಗಾಡಿನಲ್ಲಿ ಕಿಯಾದವರು ಹೇಳಿಲ್ಲ ಎಷ್ಟಿದೆ ಅಂತ. ನನ್ನ ಪ್ರಕಾರ 195 ಅರೌಂಡೇ ಇದ್ದೇ ಇರುತ್ತೆ. ಮತ್ತು ಬೂಟ್ ಸ್ಪೇಸ್ ಕೂಡ ನಂಬರ್ಸಲ್ಲಿ ಹೇಳೋದಾದರೆ ಒಂದು 200 ಲೀಟರ್ಸ್ ಇರ್ಬೋದು. ಸೊ ಅದನ್ನು ಕೂಡ ಕಿಯಾದವರು ಇನ್ನೂ ಹೇಳಿಲ್ಲ. ಹೇಳಿದಾಗ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಬಟ್ ನೀವೇನಾದರೂ ಈ ಗಾಡಿನಲ್ಲಿ 6 ಸೀಟರ್ ಅಥವಾ 7 ಸೀಟರ್ ಗಾಡಿ ತೊಗೊಂಡ್ರೆ ಸೊ ಬೂಟ್ ಸ್ಪೇಸ್ ಇಷ್ಟೇ ಸಿಗೋದು. ಅದರಲ್ಲೂ ರಿಕ್ಲೈನ್ ಆ್ಯಂಗಲ್ ಕಂಪ್ಲೀಟಾಗಿ ಹಿಂದಕ್ಕೆ ಇದ್ದಾಗ ಬೂಟ್ ಸ್ಪೇಸ್ ಇಷ್ಟು ಸಿಗುತ್ತೆ. ಇಲ್ಲ ಬೂಟ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಬೇಕು ಅಂದಾಗ ಈ ಸೀಟ್ನ ಸ್ವಲ್ಪ ಮುಂದಕ್ಕೆ ಹಾಕೊಂಡಾಗ ಎಕ್ಸ್ಟ್ರಾ ಬೂಟ್ ಸ್ಪೇಸ್ ಸಿಗುತ್ತೆ. ಇಲ್ಲ ನಾವು 4 ಜನ ಅಥವಾ 5 ಜನ ಮಾತ್ರ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದಾಗ ಇಲ್ಲಿರುವಂಥ ಸೀಟನ್ನು ಫೋಲ್ಡ್ ಮಾಡ್ಬೋದು. ಫೋಲ್ಡ್ ಮಾಡಿದ್ರೆ ಸಿಕ್ಕಾಪಟ್ಟೆ ಬೂಟ್ ಸ್ಪೇಸ್ ಸಿಗುತ್ತೆ. ಸೊ ಇದನ್ನು ಲೀಟರ್ಸಲ್ಲಿ ಹೇಳೋದಾದರೆ ನನ್ನ ಪ್ರಕಾರ ಒಂದು 600+ ಲೀಟರ್ಸ್ ಇದೆ ಅಂತ ನನ್ನ ಅನಿಸಿಕೆ. ಇಲ್ಲಿ ಟ್ಯಾಗ್ಗಳನ್ನ ಕೊಟ್ಟಿದ್ದಾರೆ. ಇದನ್ನು ಹಿಡ್ಕೊಂಡು ಸೀಟ್ಗಳನ್ನ ಮತ್ತೆ ಅದರ ಪೊಸಿಷನ್ಗೆ ಸೆಟ್ ಮಾಡ್ಕೋಬೋದು. ಮತ್ತೆ ಅದರ ರಿಕ್ಲೈನ್ ಆ್ಯಂಗಲ್ ಜಾಸ್ತಿ ಮಾಡಬೇಕು ಅಂದರೆ ಲಿವರ್ ಹೇಳ್ಕೊಂಡು ಈ ರೀತಿ ಹಿಂದಕ್ಕೆ ಹಾಕ್ಬೋದು. ಬೂಟ್ನಲ್ಲಿ ಲ್ಯಾಂಪ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ನಲ್ಲಿ ಬರುತ್ತೆ. ಹ್ಯಾಲೋಜನ್ ಇದೆ. ಮತ್ತು ಇಲ್ಲಿ ಒಂದು ಸಬ್ವೂಫರ್ ಬರುತ್ತೆ. ಈ ಗಾಡಿನಲ್ಲಿ ಟೋಟಲ್ ಆಗಿ 8 ಸ್ಪೀಕರ್ ಇರುವಂಥ ಬೋಸ್ನ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮಲ್ಲಿ ಕಿಯಾದವರು ಮುಂಚೆಯಿಂದನೂ ಬೋಸ್ ಸ್ಪೀಕರ್ಸ್ ಕೊಡ್ತಾ ಇದ್ದಾರೆ. ಕೇಳೋದಕ್ಕೆ ಇಂಪಾಗಿರುತ್ತೆ, ಒಳ್ಳೆ ಮಜಾ ಬರುತ್ತೆ. ಟೈಲ್ ಗೇಟ್ನಲ್ಲಿ ಎಮರ್ಜೆನ್ಸಿ ಎಕ್ಸಿಟಿಗೆ ಒಂದು ಸ್ಲಾಟ್ ಇದೆ. ಇದರೊಳಗೆ ಲಿವರ್ ಬರುತ್ತೆ. ಸೊ ಎಮರ್ಜೆನ್ಸಿ ಟೈಮ್ನಲ್ಲಿ ಅದನ್ನು ಎಳೆದು ನಾವು ಈ ಟೈಲ್ ಗೇಟ್ ಥ್ರೂ ಹೊರಗೆ ಬರ್ಬೋದು. ಇನ್ನು ಈಗ ಡೈರೆಕ್ಟಾಗಿ ಒಳಗೆ ಹೋಗೋಣ. ಸೊ ನಾನು ಹೇಳಿದ ರೀತಿ ಒಂದು MPV ಅಂದರೆ ಕಂಫರ್ಟ್ ಮ್ಯಾಟ್ರ್ ಆಗುತ್ತೆ, ಒಳಗಿರುವಂಥ ಸ್ಪೇಸ್ ಮ್ಯಾಟ್ರ್ ಆಗುತ್ತೆ, ಪ್ರಾಕ್ಟಿಕಲ್ ಫೀಚರ್ಸ್ ಮ್ಯಾಟ್ರ್ ಆಗುತ್ತೆ. ಅದು ಏನೆಲ್ಲ ಕೊಟ್ಟಿದ್ದಾರೆ ಅಂತ ಈಗ ನಿಮಗೆ ತೋರಿಸ್ತೀನಿ. ಒಂದು ಡೋರ್ ತುಂಬ ದೊಡ್ಡದಾಗಿದೆ, ವೈಡಾಗಿ ಓಪನ್ ಆಗುತ್ತೆ. ಒಳಗೆ ಹತ್ತಿ ಇಳಿಯೋದಕ್ಕೆ ಸ್ಪೇಸ್ ಚೆನ್ನಾಗಿದೆ. ಇಂಗ್ರೆಸ್ ಎಗ್ರೆಸ್ ಅಂತ ಏನು ಹೇಳ್ತೀವಿ ಅದು ಚೆನ್ನಾಗಿದೆ ಈ ಗಾಡಿನಲ್ಲಿ. ಆ್ಯಂಡ್ ಇಲ್ಲಿರುವಂಥ ಡ್ಯೂಯಲ್ ಟೋನ್ ಡೋರ್ ಇಂಟೀರಿಯರ್ ನೋಡಿ ತುಂಬಾ ಎಲಿಮೆಂಟ್ಸ್ನ ಆ್ಯಡ್ ಮಾಡಿದ್ದಾರೆ. ಸೊ ಕಿಯಾದವರು ಮ್ಯಾಕ್ಸಿಮಮ್ ಅವ್ರ ಕಾರ್ಗಳಲ್ಲಿ ಕೊಡುವಂಥದ್ದು ಈ ಸನ್ಶೇಡ್ಸ್ ನೋಡಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಬಿಸಿಲು ಡೈರೆಕ್ಟಾಗಿ ಮುಖಕ್ಕೆ ಹೊಡೆಯೋದಿಲ್ಲ. ಆ್ಯಂಡ್ ಅದನ್ನು ಬಿಟ್ಟರೆ ಇಲ್ಲಿ ಬ್ಲ್ಯಾಕ್ ಕಲರ್ ಫೈಬರ್ ಪಾರ್ಟ್ ಬರುತ್ತೆ. ಇಲ್ಲಿ ಸಾಫ್ಟ್ ಟಚ್ ಲೆದರ್ ಕೊಟ್ಟಿದ್ದಾರೆ. ಮತ್ತು ಆ್ಯಂಬಿಯೆಂಟ್ ಲೈಟಿಂಗ್ ಬರುತ್ತೆ. ಈಗ ಬ್ಲೂ ಕಲರ್ ಲೈಟ್ ಬಂದಿದೆ, ಕಾಣಿಸ್ತಾ ಇದೆ ಅನ್ಕೊತೀನಿ. ಡೋರ್ ಹ್ಯಾಂಡಲ್ ಲಾಕ್ ಇದೆ. ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ ಬರುತ್ತೆ. ಅದಕ್ಕೆ ಇಲ್ಯುಮಿನೇಷನ್ ಇದೆ. ಮತ್ತು ಇಲ್ಲಿ ಬೋಸ್ ಸ್ಪೀಕರ್ ಬರುತ್ತೆ. ಆ್ಯಂಡ್ ಬಾಟಲ್ ಹೋಲ್ಡರ್ 2 ಬಾಟಲ್ನ ಹಿಡ್ಬೋದು. ಸೊ ಇದು ಆ್ಯಕ್ಚುಲಿ ಪ್ರಾಕ್ಟಿಕಲ್ ಕಾರಲ್ಲಿ ಬೇಕಿರುವಂಥ ಫೀಚರ್ಗಳು. ತುಂಬ ಗಾಡಿಗಳು ಬಲ್ಕ್ ಆಗಿರುತ್ತೆ, ಡೋರ್ಗಳೆಲ್ಲ ಬಲ್ಕಾಗಿ ಕೊಟ್ಟಿರ್ತಾರೆ, ಅಲ್ಲಿ ಒಂದು ಬಾಟಲ್ ಇಡೋದಕ್ಕೂ ಸ್ಪೇಸ್ ಇರೋದಿಲ್ಲ. ಇನ್ನು ಈಗ ಒಳಗೆ ಕೂರ್ತೀನಿ. ಮೊದಲನೇದಾಗಿ ಒಳಗೆ ಬರೋದಂತೂ ತುಂಬ ಈಸಿ. ವಯಸ್ಸಾದವರು ಚಿಕ್ಕ ಮಕ್ಕಳೆಲ್ಲ ಆರಾಮಾಗಿ ಹತ್ಬೋದು ಅಂತ ನನಗನ್ನಿಸ್ತಾ ಇದೆ. ಇದರ ಹೈಟ್ ಚೆನ್ನಾಗಿದೆ. ಆ್ಯಂಡ್ ಒಳಗಡೆ ಕಂಪ್ಲೀಟಾಗಿ ಫ್ಲ್ಯಾಟ್ ಫ್ಲೋರ್ ಇದೆ. ಈವನ್ 7 ಸೀಟರ್ ಗಾಡಿ ತೊಗೊಂಡ್ರು ಕೂಡ ಸೆಂಟ್ರಲ್ ಕೂರೋರಿಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ಲೆಗ್ ರೂಮ್ ನೀ ರೂಮ್ ನೋಡಿ ಸಫಿಷಿಯೆಂಟ್ ಆಗಿದೆ. ನನ್ನ ಹೈಟ್ಗೆ ಡ್ರೈವರ್ ಸೀಟ್ ಸೆಟ್ ಆಗಿದೆ. ಆ್ಯಂಡ್ ಈ ಸೀಟ್ ಬಂದು ಕಂಪ್ಲೀಟಾಗಿ ಹಿಂದಕ್ಕಿದೆ. ಇದನ್ನು ಫ್ರಂಟ್ ಆ್ಯಂಡ್ ಬ್ಯಾಕ್ ಕೂಡ ಮೂವ್ ಮಾಡ್ಬೋದು. ಫುಲ್ ಫ್ರಂಟ್ಗೆ ಹಾಕ್ತೀನಿ ನೋಡಿ. ಫುಲ್ ಫ್ರಂಟ್ಗೆ ಹಾಕಿದ್ರು ಕೂಡ ನನಗೆ ಲೆಗ್ ರೂಮ್ ನೀ ರೂಮ್ಗೇನು ಪ್ರಾಬ್ಲಮ್ ಇಲ್ಲ, ಸಫಿಷಿಯೆಂಟ್ ಆಗಿದೆ. ಕಂಪ್ಲೀಟಾಗಿ ಹಿಂದಕ್ಕೆ ಕೂಡ ಹಾಕ್ಕೊಂಡು ಇಲ್ಲಿ ಒಂದು ಲಿವರ್ ಏನಿದೆ, ಈ ಲಿವರ್ನ ಎಳ್ಕೊಂಡು ನಾನು ಹಿಂದಕ್ಕೆ ಈ ರೀತಿ ಮಲ್ಕೋಬೋದು. ಇನ್ನು ಈ ಕ್ಲಾವಿಸು ಮತ್ತು ಕ್ಯಾರೆನ್ಸ್ದು ಪ್ಲಾಟ್ಫಾರ್ಮ್ ಏನೂ ಚೇಂಜ್ ಆಗಿಲ್ಲ. ಚೇಂಜ್ ಆಗಿಲ್ಲದೆ ಇದ್ದರೂ ಕೂಡ ಒಳಗೆ ತುಂಬ ಸ್ಪೇಸ್ ಇದೆ ಅನ್ನೋ ಫೀಲ್ ಕೊಡ್ತಾ ಇದೆ.
ಮತ್ತು ಪ್ರೀಮಿಯಂ ಫೀಚರ್ ಅಂದರೆ ನೋಡಿ, ಇಲ್ಲಿ ರೈಟ್ ಸೈಡ್ ಸೀಟಲ್ಲಿ ಕೂತ್ರೆ ಫ್ರಂಟಲ್ಲಿ ನಿಮಗೆ ಒಂದು ಏರ್ ಫಿಲ್ಟರ್ ಬರುತ್ತೆ, ಸ್ಮಾರ್ಟ್ ಪ್ಯೂರ್ ಏರ್ ಅಂತ ಕೊಟ್ಟಿದ್ದಾರೆ. ಪವರ್ ಬಟನ್ ಇದೆ, ಇಲ್ಲಿಂದನೇ ನಾವು ಆನ್ ಆಫ್ ಮಾಡ್ಕೋಬೋದು, ಜೊತೆಗೆ ಫಿಲ್ಟರ್ ಸೆಲೆಕ್ಟ್ ಮಾಡ್ಕೋಬೋದು, ಮತ್ತು ಡಿಸ್ಪ್ಲೇ ಏನಿದೆ ಬ್ರೈಟ್ನೆಸ್ ಅದನ್ನು ವೇರಿ ಮಾಡ್ಕೋಬೋದು. ಸೊ ಈ ಏರ್ ಪ್ಯೂರಿಫೈಯರ್ ಏನಿದೆ ಅದಕ್ಕೆ ಬೇಕಿರುವಂಥ ಡಾಟಾ ಇಲ್ಲೇ ನೋಡ್ಕೋಬೋದು. ಕಂಪ್ಲೀಟ್ ಯೂನಿಟ್ ಏನಿದೆ ನೋಡಿ, ಫ್ರಂಟ್ ಸೀಟಿಗೆ ಡ್ರೈವರ್ ಸೀಟ್ಗೆ ಅಟ್ಯಾಚ್ ಆಗಿದೆ. ಮತ್ತು ಇಲ್ಲಿ ಕೂರುವಂಥವ್ರು ಮೊಬೈಲ್ ಏನಾದರೂ ಇಡಬೇಕು ಅಂದರೆ ಪಾಕೆಟ್ ಇಲ್ಲೇ ಕೊಟ್ಟಿದ್ದಾರೆ, ಸಣ್ಣ ಪುಟ್ಟ ಐಟಮ್ಸ್ ಕೂಡ ಇಲ್ಲೇ ಇಡ್ಬೋದು. ಮತ್ತು ಇಲ್ಲಿ ಬ್ಲೋವರ್ ಸ್ಪೀಡ್ನ ಕಂಟ್ರೋಲ್ ಮಾಡೋದಕ್ಕೆ ನಾಬ್ ಇದೆ, ಪ್ರೀಮಿಯಮ್ ಆಗಿದೆ. ಸೊ ಕಂಪ್ಲೀಟಾಗಿ ಆಫ್ ಮಾಡ್ಬೋದು, 0 ಇದೆ, ಮತ್ತು 1 2 3 4ವರೆಗೂ ಸೆಟ್ ಮಾಡ್ಕೋಬೋದು. ಇನ್ನು ಏರ್ ವೆಂಟ್ಸ್ ಎಲ್ಲಿದೆ ಅಂದರೆ ನೋಡಿ, ಈ ಸೈಡಲ್ಲಿ ಕೊಟ್ಟಿದ್ದಾರೆ, ಇದನ್ನು ಓಪನ್ ಮತ್ತು ಕ್ಲೋಸ್ ಮಾಡ್ಕೋಬೋದು, ಆ್ಯಂಗಲ್ ಕೂಡ ಚೇಂಜ್ ಮಾಡ್ಬೋದು. ಈವನ್ ಲೆಫ್ಟ್ ಸೈಡಲ್ಲೂ ಕೊಟ್ಟಿದ್ದಾರೆ, ಕ್ಲೋಸ್ ಆಗಿದೆ. ಮತ್ತು ಎರಡೂ ಸೈಡ್ನಲ್ಲಿ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಅಥವಾ ರಿಟ್ರಾಕ್ಟಬಲ್ ಗ್ರ್ಯಾಬ್ ಹ್ಯಾಂಡಲ್, ಕೋಟ್ ಹುಕ್ ಇದೆ, ಮತ್ತು ಕ್ಯಾಮಿನ್ ಲ್ಯಾಂಪ್ ಬರುತ್ತೆ, ರೀಡಿಂಗ್ ಲ್ಯಾಂಪ್. ಇವನ್ ಈ ಸೈಡಲ್ಲೂ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಮತ್ತು ರೀಡಿಂಗ್ ಲ್ಯಾಂಪ್ ಇದೆ. ಕೋಟ್ ಹುಕ್ ಒಂದು ಈ ಸೈಡಲ್ಲಿ ಮಿಸ್ ಆಗಿದೆ. ಇನ್ನು ಸನ್ಶೇಡ್ ಬಂದು 2 ವಿಂಡೋಗೆ ಬರುತ್ತೆ, ಮತ್ತು ಫ್ರಂಟಲ್ಲಿರುವಂಥ 2 ಸೀಟ್ ಬೆಲ್ಟ್ನ ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು, ಟ್ರಾವಿಸಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಲೆಫ್ಟ್ ಸೈಡಲ್ಲಿ ಕೂರುವಂಥವ್ರಿಗೆ ಏನು ಫೀಚರ್ ಇದೆ, ಒಂದು ಇಲ್ಲಿ ಟ್ರೇ ಕೊಟ್ಟಿದ್ದಾರೆ. ಸೊ ಇದನ್ನ ಎತ್ಕೊಂಡ್ರೆ ಇಲ್ಲಿ ಮೊಬೈಲ್ ಇಡ್ಬೋದು. ಸೊ ಈ ರೀತಿ ಮೊಬೈಲ್ ಇಟ್ಕೊಂಡು ಮೂವಿ ನೋಡ್ಬೋದು, ಟ್ಯಾಬ್ ಇಡ್ಬೋದು. ಚಿಕ್ಕದ ಲ್ಯಾಪ್ಟಾಪ್ ಇದ್ದರೆ ಅದನ್ನು ಇಟ್ಕೊಂಡು ವರ್ಕ್ ಮಾಡ್ಬೋದು. ಮತ್ತು ಇಲ್ಲಿ ಒಂದು ಬಾಟಲ್ ಹೋಲ್ಡರ್ ಇದೆ, ಮತ್ತು ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಬಂದು ಇಲ್ಲೇ ಕೊಟ್ಟಿದ್ದಾರೆ. ಅದ್ರ ಜೊತೆ ಬಾಟಮಲ್ಲೂ ಕೂಡ ಒಂದು ಪಾಕೆಟ್ ಇದೆ, ಇಲ್ಲೂ ಮೊಬೈಲ್ ಇಡ್ಬೋದು, ಸಣ್ಣ ಪುಟ್ಟ ಐಟಮ್ಸ್ ಮತ್ತು ಮ್ಯಾಗ್ಝಿನ್ ಇಡ್ಬೋದು. ಮತ್ತು ಮೊಬೈಲ್ ಚಾರ್ಜ್ ಮಾಡೋದಕ್ಕೆ 2 ಸಿ ಟೈಪ್ ಪೋರ್ಟ್ ಬರುತ್ತೆ, ಮತ್ತು ಇಲ್ಲಿ ಮೊಬೈಲ್ ಇಡ್ಬೋದು. ಜೊತೆಗೆ ಇಲ್ಲೊಂದು ಡೋರ್ ಇದೆ, ಓಪನ್ ಮಾಡಿದ್ರೆ ಇಲ್ಲಿಂದ ಕೂಲ್ ಏರ್ ಬರುತ್ತೆ. ಸೊ ಕೂಲಿಂಗ್ ಆಪ್ಷನ್ ಬೇರೆ ಇದೆ ಇದರಲ್ಲಿ. ಇನ್ನು ಲೆಫ್ಟ್ ಸೈಡ್ ಸೀಟಲ್ಲಿ ಕೂತವರು ಕ್ಯಾಪ್ಟನ್ ಆಗ್ತಾರೆ. ಏನಕ್ಕೆ ಅಂದರೆ ಫ್ರಂಟ್ ಸೀಟ್ನಲ್ಲಿ ಒಂದು ಲಿವರ್ ಕೊಟ್ಟಿದ್ದಾರೆ, ಇದನ್ನು ಎಳ್ಕೊಂಡು ಫ್ರಂಟ್ ಆ್ಯಂಡ್ ಬ್ಯಾಕ್ ಮೂವ್ ಮಾಡ್ಬೋದು. ತುಂಬ ಈಸಿಯಾಗಿ ಮೂವ್ ಆಗ್ತಾ ಇದೆ, ಸಿಂಪಲ್ ಆಗಿದೆ. ನಾರ್ಮಲಾಗಿ ಲಕ್ಸುರಿ ಸೆಗ್ಮೆಂಟ್ ಕಾರ್ಗಳಿಗೆ ಹೋದಾಗ ಬಟನ್ಸ್ಗಳು ಕೊಟ್ಟಿರ್ತಾರೆ. ಸೊ ಈ ಲಿವರೇ ಆ ಕೆಲಸ ಮಾಡ್ತಾ ಇದೆ. ಸೊ ಈಗ ಅಬ್ಸರ್ವ್ ಮಾಡಿ, ಸೀಟ್ನ ಬಿಡ್ತ್ ತುಂಬ ಚೆನ್ನಾಗಿದೆ. ನಾರ್ಮಲಾಗಿ ಇಷ್ಟೊಂದು ಅಗಲ ಬೇಕಾಗೋದಿಲ್ಲ ಕೂತ್ಕೊಳ್ಳೋದಕ್ಕೆ, ಬಟ್ ಅಗಲ ಇದ್ದಷ್ಟು ನಮಗೆ ಸಪೋರ್ಟ್ ಚೆನ್ನಾಗಿರುತ್ತೆ. ಅಂಡರ್ ಥೈ ಸಪೋರ್ಟ್ ನೋಡಿ ಎಷ್ಟಿದೆ ಅಂತ, ಕಂಪ್ಲೀಟಾಗಿ ಸಿಗುತ್ತೆ. ಸೊ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಇನ್ನು ಕ್ಲಾವಿಸ್ನ 3rd ರೋ ಸೀಟಿಗೆ ಹೋಗಬೇಕು ಅಂದರೆ ಇಲ್ಲಿರುವಂಥ ಸೀಟ್ನ ಫೋಲ್ಡ್ ಮಾಡ್ಬೋದು, ಅಥವಾ ಸೆಂಟ್ರಿಂದ ಹೋಗ್ಬೋದು, ಸ್ಪೇಸ್ ಇದೆ. ಏನಕ್ಕಂದರೆ ಇದು 6 ಸೀಟರ್ ವೆಹಿಕಲ್. ಆ ಕಡೆ ಸೈಡ್ ಕ್ಯಾಪ್ಟನ್ ಸೀಟ್ ಏನು ಬರುತ್ತೆ ಅದರಲ್ಲಿ ಒಂದು ಬಟನ್ ಬರುತ್ತೆ, ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಅದೇ ಟಂಬಲ್ ಆಗುತ್ತೆ, ಅಂದರೆ ಫೋಲ್ಡ್ ಆಗುತ್ತೆ, ಒಳ್ಳೆ ಸ್ಪೇಸ್ ಸಿಗುತ್ತೆ ಒಳಗೆ ಹೋಗೋದಕ್ಕೆ. ಇಲ್ಲ ಈ ಕಡೆಯಿಂದ ರೈಟ್ ಸೈಡಿಂದ ಹೋಗ್ತೀನಿ ಅಂದರೆ ಇಲ್ಲಿ ಲಿವರ್ ಇದೆ ಅಲ್ವಾ, ಇದನ್ನು ಎಳ್ಕೊಂಡು ನಾವು ಇದನ್ನು ಕೂಡ ಟಂಬಲ್ ಮಾಡ್ಬೋದು. ಈ ರೀತಿ ಫೋಲ್ಡ್ ಆಗುತ್ತೆ, ಒಳಗೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಸ್ಪೇಸ್ ಇದೆ. ಬರೀ 2nd ರೋಗೆ ಮಾತ್ರ ಅಲ್ಲ, ಕ್ಲಾವಿಸ್ನ 3rd ರೋಗೆ ಹೋಗೋದಕ್ಕೂ ಸ್ಪೇಸ್ ಚೆನ್ನಾಗಿದೆ. ಈವನ್ ವಯಸ್ಸಾದವರು ಆರಾಮಾಗಿ ಹತ್ಬೋದು ಅನ್ನೋದು ಕಾಣಿಸ್ತಾ ಇದೆ. ಸೊ 3rd ರೋಗೆ ಬಂದಮೇಲೆ ಈ ಸೀಟ್ ಕಂಪ್ಲೀಟಾಗಿ ಹಿಂದೆ ಇದೆ, ಹಾಗಾಗಿ ನಿಜವಾಗ್ಲೂ ಸ್ಪೇಸ್ ಇಲ್ಲವೇ ಇಲ್ಲ. ನನಗಂತೂ ಕಂಪ್ಲೀಟಾಗಿ ಇಕ್ಕಟ್ಟು ಅನ್ನೋ ಫೀಲ್ ಆಗ್ತಾ ಇದೆ. ಮತ್ತು ಇನ್ನೊಂದು, ಅಪ್ರೈಟ್ ಇರೋದ್ರಿಂದ ಬೆನ್ನಿಗೆ ಸಪೋರ್ಟೇ ಇಲ್ಲ. ಹೆಡ್ ರೆಸ್ಟ್ನ ಕಂಪ್ಲೀಟಾಗಿ ಮೇಲಕ್ಕೆ ಮಾಡ್ತೀನಿ, ಈಗಲೂ ಕೂಡ ಕಂಫರ್ಟ್ ಇಲ್ಲ. ಕಂಫರ್ಟ್ ಬೇಕು ಅಂದರೆ ಏನು ಮಾಡ್ಬೋದು, ಒಂದು ಇದರ ರಿಕ್ಲೈನ್ ಆ್ಯಂಗಲ್ನ ಇನ್ಕ್ರೀಸ್ ಮಾಡ್ಕೋಬೋದು, ಹಿಂದಕ್ಕೆ ಹಾಕಿದ್ರೆ ಆರಾಮಾಗಿ ಹೊರಕೊಂಡು ಕೂತ್ಕೋಬೋದು. ಬಟ್ ಲೆಗ್ ರೂಮ್ ನೀ ರೂಮ್ಗೆ ಅಷ್ಟೊಂದು ಸ್ಪೇಸ್ ಇಲ್ಲ. ಬಟ್ ಸ್ವಲ್ಪ ದೂರ ಟ್ರಾವೆಲ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ನನ್ನ ಸೈಜವರು ಇನ್ನೊಬ್ರು ಕೂತ್ಕೋಬೋದು. ಈ ಸೀಟ್ ಕಂಪ್ಲೀಟಾಗಿ ಹಿಂದೆ ಇದೆ, ಹಾಗಾಗಿ ಸ್ಪೇಸ್ ಇಲ್ಲ. ಈ ಸೀಟ್ನ ಕಂಪ್ಲೀಟಾಗಿ ಮುಂದಕ್ಕೆ ಹಾಕಿದ್ದೀನಿ, ನೀ ರೂಮ್ ಸಫಿಷಿಯೆಂಟ್ ಇದೆ. ಸ್ವಲ್ಪ ಪಾದದ ಹತ್ರ ಇಕ್ಕಟ್ಟು ಅನ್ನೋ ಫೀಲ್ ಆಗ್ತಾ ಇದೆ, ಅದನ್ನು ಬಿಟ್ಟರೆ ಓಕೆ ಸಫಿಷಿಯೆಂಟ್ ಇದೆ. ಆ್ಯಂಡ್ ಅಂಡರ್ ಥೈ ಸಪೋರ್ಟ್ ಅಷ್ಟಾಗಿ ಸಿಗೋದಿಲ್ಲ, ಚಿಕ್ಕ ಮಗಳು ಕೂರೋದಕ್ಕೆ ಸಾಕು. ಇನ್ನು ಈ ಸೀಟ್ನ ರಿಕ್ಲೈನ್ ಆ್ಯಂಗಲ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಮಾಡಿದ್ರು ಕೂಡ ಏನಂತ ಇಕ್ಕಟ್ಟು ಫೀಲ್ ಆಗ್ತಾ ಇಲ್ಲ. ನೀರು ಸ್ವಲ್ಪ ಕಮ್ಮಿ ಆಗುತ್ತೆ, ಬಟ್ ಇಲ್ಲಿರೋರಿಗೆ ಮಾತ್ರ ಸಿಕ್ಕಾಪಟ್ಟೆ ಕಂಫರ್ಟ್ ಸಿಗುತ್ತೆ. ಇನ್ನು 3rd ರೋನಲ್ಲಿ ಕೂರುವಂಥವ್ರಿಗೆ ಕಪ್ ಹೋಲ್ಡರ್ ಇದೆ, ಇಲ್ಲಿ ಮೊಬೈಲ್ ಇಡ್ಬೋದು, ಜೊತೆಗೆ ಒಂದು ಸಿ ಟೈಪ್ ಪೋರ್ಟ್ ಇದೆ, ಮತ್ತು ಕ್ವಾರ್ಟರ್ ಗ್ಲಾಸ್ ವ್ಯೂ ನೋಡಿ. ಕಂಪ್ಲೀಟಾಗಿ ಈ ಗಾಡಿನಲ್ಲಿ ಕೂರುವಂಥವ್ರಿಗೆ 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ, ಮತ್ತು AC ವೆಂಟ್ 3rd ರೋನವ್ರಿಗೆ ರೌಂಡ್ ಟೈಪ್ನಲ್ಲಿ ರೂಫಲ್ಲೇ ಕೊಟ್ಟಿದ್ದಾರೆ. ಮತ್ತು ರೈಟ್ ಸೈಡ್ನಲ್ಲೂ ಇದೆ ಕ್ಯಾಬಿನ್ ಲ್ಯಾಂಪ್ ಅಥವಾ ರೀಡಿಂಗ್ ಲ್ಯಾಂಪ್ ಏನಿದೆ ಸೆಂಟರ್ನಲ್ಲಿ ಕೊಟ್ಟಿದ್ದಾರೆ 3rd ರೋ ಪ್ಯಾಸೆಂಜರ್ಸಿಗೆ. ಮತ್ತು ರೈಟ್ ಸೈಡ್ನಲ್ಲಿ ಇಲ್ಲೂ ಕೂಡ ಒಂದು ಸಿ ಟೈಪ್ ಪೋರ್ಟ್ ಇದೆ, ಕಪ್ ಹೋಲ್ಡರ್ ಮತ್ತು ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಇದೆ. ಇನ್ನು ಈ ಸೈಡ್ನಲ್ಲಿ ಲೆಫ್ಟ್ ಸೈಡ್ ರೇರ್ ಸೀಟ್ ಏನಿದೆ 2nd ರೋ ಸೀಟ್, ಇದರಲ್ಲಿ ಒಂದು ಬಟನ್ ಬರುತ್ತೆ. ನಾವು ಇಳಿಬೇಕು ಅಂದಾಗ ಅಥವಾ ಹತ್ತಬೇಕು ಅಂದಾಗ ಇಲ್ಲಿರುವಂಥ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಸೀಟು ಆಟೋಮೆಟಿಕ್ಕಾಗಿ ಫೋಲ್ಡ್ ಆಗುತ್ತೆ. ಸೊ ಒಂದು ಸಲ ಪ್ರೆಸ್ ಮಾಡಿದ್ರೆ ಸಾಕು, ಆಟೋ ಟಂಬಲ್ ಆಗುತ್ತೆ ನೋಡಿ. ಈಗ ಇಲ್ಲಿಂದ ಹೊರಗೆ ಇಳಿಯೋದು ತುಂಬ ಸುಲಭ, ಒಳ್ಳೆ ಸ್ಪೇಸ್ ಇದೆ ನೋಡಿ. ಈ ಕಡೆನೂ ಒಳ್ಳೆ ಸ್ಪೇಸ್ ಇದೆ, ಈ ಕಡೆನೂ ಒಳ್ಳೆ ಸ್ಪೇಸ್ ಇದೆ. ಈಗ ನಾವು ಫ್ರಂಟ್ ಸೀಟಿಗೆ ಹೋಗೋಣ, ಅಂದರೆ ಡ್ರೈವರ್ ಸೀಟ್ ಕಡೆ ಹೋಗೋಣ. ಇಲ್ಲೆಲ್ಲ ಇದ್ದಿದ್ದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನವರು ಹಿಂದೆ ಕೂತ್ಕೊಂಡು ಎಂಜಾಯ್ ಮಾಡ್ತಾರಲ್ಲ, ಟ್ರಾವೆಲ್ ಮಾಡ್ತಾರಲ್ಲ, ಜರ್ನಿ ಮಾಡ್ತಾರಲ್ಲ ಅಂಥವ್ರಿಗೆ. ಬಟ್ ಮೇಯ್ನಾಗಿ ಡ್ರೈವ್ ಮಾಡ್ತಾರಲ್ಲ ಅಂಥವ್ರಿಗೋಸ್ಕರ ತುಂಬ ಫೀಚರ್ಸ್ ಬೇಕಾಗುತ್ತೆ, ಕಂಫರ್ಟ್ ಬೇಕಾಗುತ್ತೆ. ಲಾಂಗ್ ರೂಟ್ ಡ್ರೈವ್ ಮಾಡಬೇಕಾದ್ರೆ, ಶಾರ್ಟ್ ರೂಟ್ ನಮ್ಮ ಬೆಂಗಳೂರಿನಲ್ಲಿ ಟ್ರಾಫಿಕಲ್ಲಿ ಡ್ರೈವ್ ಮಾಡಬೇಕಾದ್ರೆ ನಿಜವಾಗ್ಲೂ ಬೇಕಾಗುತ್ತೆ ಕಂಫರ್ಟು. ಸೊ ಒಳಗೆ ಹೋಗೋಣ. ಅದಕ್ಕಿಂತ ಮುಂಚೆ ಡ್ರೈವರ್ ಡೋರ್ ಥೀಮ್ ಏನಿದೆ ಅದು ಕೂಡ ಸೇಮ್ ರೇರ್ ಡೋರ್ ಏನಿತ್ತು ಅದೇ ಥರ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಮತ್ತು ಬೇಷ್ ಕಲರ್ ಯೂಸ್ ಮಾಡಿದ್ದಾರೆ. ಜೊತೆಗೆ ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಬರುತ್ತೆ, ಎಲ್ಲದಕ್ಕೂ ಇಲ್ಯುಮಿನೇಷನ್ ಇದೆ, 1 ಟಚ್ ಡೌನ್ 1 ಟಚ್ ಅಪ್ ಫಂಕ್ಷನ್ ಇದೆ, ಆ್ಯಂಟಿ ಪಿಂಚ್ ಫೀಚರ್ ಕೂಡ ಇದೆ ಡ್ರೈವರ್ ಸೈಡ್ಗೆ. ಮತ್ತು ಇದು ORVMನ ಕಂಟ್ರೋಲರ್ಸ್, ಮತ್ತು ಇಲ್ಲಿ ಡೋರ್ ಹ್ಯಾಂಡಲ್ ಬರುತ್ತೆ, ಜೊತೆಗೆ ಲಾಕ್ ಇದೆ. ಸಾಫ್ಟ್ ಟಚ್ ಲೆದರ್ ಆರ್ಮ್ ಪ್ಯಾಡಲ್ಲೂ ಕೊಟ್ಟಿದ್ದಾರೆ, ಮತ್ತು ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಇದೆ.
ಬಾಟಲ್ ಹೋಲ್ಡರ್ ನೋಡಿ ಎಷ್ಟಿದೆ ಅಂತ, 1 2 3 ವಾವ್. ಮತ್ತು ಇಲ್ಲಿ ಅಂಬ್ರಲಾ ಕೂಡ ಇಡ್ಬೋದು, ಅಂದರೆ ಛತ್ರಿ ಇಡೋದಕ್ಕೂ ಸ್ಪೇಸ್ ಇದೆ. ಇಲ್ಲಿ ಬೋಸ್ನ ಸ್ಪೀಕರ್ ಬರುತ್ತೆ, ಜೊತೆಗೆ ಮೇಲೆ ಟ್ವಿಟರ್ ಕೊಟ್ಟಿದ್ದಾರೆ. ಇನ್ನು ಡ್ರೈವರ್ ಸೀಟ್ ಏನಿದೆ 4 ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್, ಅಂದರೆ ಪವರ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಅದಕ್ಕೆ ಬೇಕಿರುವಂಥ ಲಿವರ್ಸ್ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಿಕೊಂಡು ಫ್ರಂಟ್ ಆ್ಯಂಡ್ ಬ್ಯಾಕ್ ಮೂವ್ ಮಾಡ್ಬೋದು. ಮತ್ತು ಈ ಬಟನ್ ಬಂದು ರಿಕ್ಲೈನ್ ಆ್ಯಂಗಲ್ಗೆ. ಹೈಟ್ ಅಡ್ಜಸ್ಟ್ ಮಾಡೋದಕ್ಕೆ ಲಿವರ್ ಕೊಟ್ಟಿದ್ದಾರೆ. ಇದೊಂದು ಏನಕ್ಕೆ ಲಿವರ್ ಕೊಟ್ಟರು ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನು ಕೂಡ ಎಲೆಕ್ಟ್ರಿಕ್ ಅಡ್ಜಸ್ಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ, ಚೆನ್ನಾಗಿರ್ತಿತ್ತು. ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಕಂಪ್ಲೀಟ್ ಹೈಟಲ್ಲಿದೆ. ಈಗ ಬಾನೆಟ್ ವ್ಯೂ ಇದೆ. ಮತ್ತು IRVM ನಾನು ಹೇಳಿದ ರೀತಿ ಹಿಂದೆ ಏನು ವಿಂಡ್ಶೀಲ್ಡ್ ಇದೆ ಸಿಕ್ಕಾಪಟ್ಟೆ ಏರಿಯಾ ವ್ಯೂ ಕೊಡ್ತಾ ಇದೆ ಹಿಂದೆಯಿಂದ. ಮತ್ತು ಈವನ್ ಇಲ್ಲಿರುವಂಥದ್ದು ಅಷ್ಟೇ, ಫ್ರಂಟ್ ವಿಂಡ್ಶೀಲ್ಡ್ ಕೂಡ ಒಳ್ಳೆ ವ್ಯೂನ ಕೊಡ್ತಾ ಇದೆ. ಡಬಲ್ ಡಿ ಕಟ್ ಸ್ಟಿಯರಿಂಗ್ ವೀಲ್ ಬರುತ್ತೆ, 4 ಸ್ಪೋಕ್ ಸ್ಟಿಯರಿಂಗ್ ವೀಲ್ ಇದು. ಮತ್ತು ಇದನ್ನು ಟಿಲ್ಟ್ ಮತ್ತು ಟೆಲಿಸ್ಕೋಪಿಕ್ ಎರಡೂ ಅಡ್ಜಸ್ಟ್ ಮಾಡ್ಕೋಬೋದು. ಸ್ವಲ್ಪ ಟೈಟ್ ಆಗಿದೆ ಹೊಸ ಗಾಡಿ ಆಗಿರೋದ್ರಿಂದ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಹೈಟಿಗೆ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಫ್ಯೂಲ್ ಕಮ್ಮಿ ಇರೋದ್ರಿಂದ ಇಂಜಿನ್ ಸ್ಟಾರ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಓನ್ಲಿ ಇಗ್ನಿಷನ್ ಮಾತ್ರ ಈಗ ಆನ್ ಮಾಡ್ಬೋದು. ಕಂಪ್ಲೀಟಾಗಿ ಡಿಜಿಟಲ್ ಯೂನಿಟ್ ಬರುತ್ತೆ. ಸೊ ಇಲ್ಲಿಂದ ತನಕ ಕರ್ವ್ಡ್ ಡಿಸ್ಪ್ಲೇ ಬರುತ್ತೆ. 12.3 ಮತ್ತು 12.3 ಇಂಚ್ ಇದೆ. ಇನ್ನು ಕ್ಲಸ್ಟರ್ನ ಕಂಟ್ರೋಲ್ ಮಾಡೋದಕ್ಕೆ ಬೇಕಿರೋಂಥ ಬಟನ್ಸ್ ಎಲ್ಲ ಸ್ಟಿಯರಿಂಗಲ್ಲೇ ಮೌಂಟ್ ಆಗಿದೆ. ಲೆಫ್ಟ್ ಸೈಡ್ನಲ್ಲಿದೆ ಕ್ಲಸ್ಟರ್ ಬಟನ್ಸು. ಸೊ ಇಲ್ಲಿಂದನೇ ಆಪ್ರೇಟ್ ಮಾಡ್ಬೋದು. ಟ್ರಿಪ್ ಮೀಟರ್ ಇದೆ, ಟೈರ್ ಪ್ರೆಷರ್ ನೋಡ್ಬೋದು. ಆ್ಯಂಡ್ ಇದರಲ್ಲಿರುವಂಥ ಥೀಮ್ ಕಲರ್ ಕೂಡ ನಾವು ಚೇಂಜ್ ಮಾಡ್ಕೋಬೋದು, ಆ ಥರ ಆಪ್ಷನ್ಸ್ ಇದೆ. ಮತ್ತು ಅದನ್ನು ಬಿಟ್ಟರೆ ಕ್ರೂಸ್ ಕಂಟ್ರೋಲ್ ಬಟನ್ ಬಂದು ಇಲ್ಲೇ ಕೊಟ್ಟಿದ್ದಾರೆ. ಸ್ಟಿಯರಿಂಗ್ ವೀಲ್ನ ರೈಟ್ ಸೈಡ್ನಲ್ಲಿ ಹೆಡ್ಲ್ಯಾಂಪ್ ಮತ್ತು ಇಂಡಿಕೇಟರ್ನ ಟಾಗಲ್ ಸ್ವಿಚ್ ಬರುತ್ತೆ. ಹೆಡ್ಲ್ಯಾಂಪಿಗೆ ಆಟೋ ಫಂಕ್ಷನ್ ಇದೆ. ಆ್ಯಂಡ್ ಲೇನ್ ಚೇಂಜಿಂಗ್ ಇಂಡಿಕೇಟರ್ ಕೂಡ ಬರುತ್ತೆ. ಲೆಫ್ಟ್ ಸೈಡ್ನಲ್ಲಿ ವೈಪರ್ನ ಟಾಗಲ್ ಸ್ವಿಚ್ ಬರುತ್ತೆ, ಅದಕ್ಕೂ ಕೂಡ ಆಟೋ ಫಂಕ್ಷನ್ ಇದೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಆಟೋ ಅಂತ. ಮತ್ತು ಇಲ್ಲಿ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ. ಮತ್ತು ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಫ್ ಮಾಡ್ಕೋಬೋದು. ಮತ್ತು ಹೆಡ್ಲ್ಯಾಂಪ್ನ ಲೆವೆಲ್ ಅಡ್ಜಸ್ಟರ್ ಇಲ್ಲೇ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸ್ವಲ್ಪ ಫ್ಯಾಬ್ರಿಕ್ ಇದೆ. ಆ್ಯಂಡ್ ಈವನ್ ಇಲ್ಲೂ ಕೂಡ ಫ್ಯಾಬ್ರಿಕ್ ಬರುತ್ತೆ ನೋಡಿ. ಡ್ಯಾಶ್ ಬೋರ್ಡಲ್ಲಿ ಸ್ಕೂಪ್ಡ್ ಔಟ್ ಕೊಟ್ಟಿದ್ದಾರೆ. ಕಂಪ್ಲೀಟಾಗಿ ಇಲ್ಲಿ ಪಾರ್ಟ್ನ ರಿಮೂವ್ ಮಾಡಿ ಸ್ಕೂಪ್ ಔಟ್ ಮಾಡಿರೋದ್ರಿಂದ ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿವರೆಗೂ ನಾನು ನೋಡಿರೋ ವೆಹಿಕಲ್ಗಳಲ್ಲಿ ಇದು ಕೂಡ ಒಂದು ಡಿಫ್ರೆಂಟ್ ಆಗಿರುವಂಥ ಯೂನಿಟ್. ನಾರ್ಮಲ್ ಆಗಿ ಫ್ಲೋಟಿಂಗ್ ಟೈಪಲ್ಲಿ ಕೊಟ್ಟಿರ್ತಾರೆ, ಈ ಗಾಡಿನಲ್ಲಿ ಆ ಥರ ಇಲ್ಲ. ಡ್ಯಾಶ್ ಬೋರ್ಡ್ಗೆ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ. ಮತ್ತು ಇಲ್ಲೂ ಕೂಡ ಒಂದು ಸ್ಪೀಕರ್ ಬರುತ್ತೆ. ಮತ್ತು ಇದು 12.3 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಬರುತ್ತೆ, ನ್ಯಾವಿಗೇಷನ್ ಇದೆ. ಸೊ ಇನ್ಬಿಲ್ಟ್ ಬರುತ್ತೆ, ಎಲ್ಲಿಗಾದರೂ ನೀವು ಮ್ಯಾಪ್ ಹಾಕ್ಕೊಂಡು ಡ್ರೈವ್ ಮಾಡ್ಬೋದು. ಆ್ಯಂಡ್ ಮೀಡಿಯಾ, ಕಿಯಾ ಕನೆಕ್ಟ್ ಸೆಟ್ಟಿಂಗ್ ಇದೆ. ಮತ್ತು ಹಾಗೆ ಕೆಳಗೆ ನೋಡಿದ್ರೆ ಹಜಾರ್ಡ್ ಲ್ಯಾಂಪ್ ಸ್ವಿಚ್ ಇದೆ. ಮತ್ತು ಇಲ್ಲಿ AC ವೆಂಟ್ಸ್ ಬರುತ್ತೆ, ಒಳಗೆ ಕೈ ಇಟ್ಟು ಕ್ಲೀನ್ ಮಾಡ್ಕೋಬೋದು. ಇನ್ನು ಇಲ್ಲಿರೋಂಥ ಯೂನಿಟ್ ನೋಡಿ, ಡಿಫ್ರೆಂಟ್ ಯೂನಿಟ್ ಇದು. EV6, EV9, ಈವನ್ ಕಾರ್ನಿವಲಲ್ಲಿ ಕೊಟ್ಟಿದ್ದಾರೆ. ಅದೇ ಯೂನಿಟ್ನ ಇದರಲ್ಲೂ ಕೊಟ್ಟಿರೋದು. ಈ ಯೂನಿಟ್ ಈ ಸಿಸ್ಟಮ್ನ ಕಂಟ್ರೋಲರ್ ಆಗಿ ವರ್ಕ್ ಆಗುತ್ತೆ. ಮತ್ತೆ ಪ್ರೆಸ್ ಮಾಡಿದಾಗ, ಈ ಬಟನ್ ಪ್ರೆಸ್ ಮಾಡಿದಾಗ AC ಯೂನಿಟ್ ಆಗಿ ವರ್ಕ್ ಆಗುತ್ತೆ ನೋಡಿ. ಇದು ಟೆಂಪ್ರೇಚರ್ ಕಂಟ್ರೋಲರ್, ಇದು ಫ್ಯಾನ್ ಸ್ಪೀಡ್ನ ಕಂಟ್ರೋಲರ್, ಬ್ಲೋವರ್ ಕಂಟ್ರೋಲರ್. ಅದು AC ಆನ್ ಆಫ್ ಇಲ್ಲಿಂದನೇ ಮಾಡ್ಬೋದು. ಮತ್ತೆ ಪ್ರೆಸ್ ಮಾಡ್ತೀನಿ, ಸೆಟಪ್ ಮೀಡಿಯಾ ರೇಡಿಯೋ ಅಂತ ತೋರಿಸ್ತಾ ಇದೆ, ಅಂದರೆ ಇಲ್ಲಿರುವಂಥ ಸಿಸ್ಟಮ್ನ ಕಂಟ್ರೋಲರ್. ಇದು ವಾಲ್ಯೂಮ್ ರಾಕರ್ ಆಗುತ್ತೆ. ಮತ್ತು ರೇರ್ ಡಿಫಾಗರ್, ಫ್ರಂಟ್ ಡಿಫಾಗರ್ ಆನ್ ಆಫ್ ಮಾಡೋದಕ್ಕೆ ಇಲ್ಲಿಂದನೇ ಬಟನ್ಸ್ ಇದೆ. ಆಟೋ ಕ್ಲೈಮೇಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಬಾಟಮಲ್ಲಿ ಯೂನಿಟ್ ಏನಿದೆ, ಒಂದು 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. USB ಪೋರ್ಟ್ ಬರುತ್ತೆ. ಮತ್ತು ಇಲ್ಲಿ ಒಂದು C ಟೈಪ್ ಪೋರ್ಟ್ ಬರುತ್ತೆ, ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ ಇದು. ಇಲ್ಲಿ ವೈರ್ಲೆಸ್ ಚಾರ್ಜರ್ ಇದೆ. ಕೋ ಪ್ಯಾಸೆಂಜರ್ ಮತ್ತು ಡ್ರೈವರ್ ಸೀಟ್ನಲ್ಲಿ ವೆಂಟಿಲೇಷನ್ಸ್ ಇದೆ, ಅದನ್ನು ಆನ್ ಆಫ್ ಮಾಡ್ಕೋಬೋದು. 3 ಸ್ಪೀಡ್ ಬರುತ್ತೆ. ಬ್ಲೂ ಲೈಟ್ ಬಂತು ನೋಡಿ. ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್, ಪಾರ್ಕಿಂಗ್ ಅಸಿಸ್ಟ್ ಏನು ಬರುತ್ತೆ, ಅದನ್ನು ಆನ್ ಆಫ್ ಮಾಡೋದಕ್ಕೆ ಬಟನ್ ಇದು. 360 ವ್ಯೂ ನೋಡೋದಕ್ಕೆ ಈ ಬಟನ್ ಪ್ರೆಸ್ ಮಾಡಿದ್ರೆ 360 ವ್ಯೂ ಬರುತ್ತೆ. ಕ್ಲಾರಿಟಿ ಸಫಿಷಿಯೆಂಟ್ ಇದೆ. ಇದೇ ಬಟನ್ ಪ್ರೆಸ್ ಮಾಡಿದಾಗ 360 ವ್ಯೂ ಆಫ್ ಆಗುತ್ತೆ. ಮತ್ತು ರೈಟ್ ಸೈಡ್ನಲ್ಲಿ ಹಿಲ್ ಡಿಸೆಂಟ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಇನ್ನು ಇದು 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಇಲ್ಲಿ ಲೆದರ್ ಯೂಸ್ ಮಾಡಿದ್ದಾರೆ. ಈ ಯೂನಿಟಲ್ಲಿ ಕಂಪ್ಲೀಟಾಗಿ ಬೇಷ್ ಕಲರ್ ಮತ್ತು ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಜೊತೆಗೆ ಕ್ರೋಮ್ ಯೂಸ್ ಮಾಡಿದ್ದಾರೆ, ಸ್ಯಾಟಿನ್ ಕ್ರೋಮ್ ಇದು. ಮತ್ತು ಇಲ್ಲಿ 2 ಕಪ್ ಹೋಲ್ಡರ್ಸ್ ಬರುತ್ತೆ. ಇಲ್ಲಿ ನಾಬ್ ಇದೆ, ಅಂದರೆ ಕೂಲಿಂಗ್ ಆಪ್ಷನ್ ಇದೆ. ಮತ್ತು ಇಲ್ಲಿ ಹ್ಯಾಂಡ್ ಬ್ರೇಕ್ ಪ್ಲೇಸ್ಮೆಂಟ್ ಇದೆ. ಆ್ಯಂಡ್ ಆರ್ಮ್ರೆಸ್ಟ್ ಸ್ಲೈಡಬಲ್ ಇಲ್ಲ, ಫಿಕ್ಸ್ಡ್ ಇದೆ, ಲೆದರ್ ಕೊಟ್ಟಿದ್ದಾರೆ. ಇದನ್ನು ಓಪನ್ ಮಾಡಿದ್ರೆ ಇಲ್ಲಿ ಸಣ್ಣ ಪುಟ್ಟ ಐಟಮ್ಸ್ ಇಡ್ಬೋದು, ಕೀ ಕೂಡ ಇಡ್ಬೋದು. ಈ ಟ್ರೇ ಓಪನ್ ಮಾಡಿದ್ರೆ ಇದರ ಒಳಗೆ ಸ್ಟೋರೇಜ್ ಸ್ಪೇಸ್ ಇದೆ. ನನಗನ್ಸಿದ್ದು ಸ್ಟೋರೇಜ್ ಸ್ಪೇಸ್ ಚೆನ್ನಾಗಿದೆ. ಇದನ್ನು ಕ್ಲೋಸ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಇನ್ನು ಗ್ಲೌ ಬಾಕ್ಸ್ ಡಾಕ್ಯುಮೆಂಟ್ ಇಡೋದಕ್ಕೆ ಸಫಿಷಿಯೆಂಟ್ ಆಗಿದೆ, ತುಂಬ ದೊಡ್ಡದಾಗಿದೆ ಅಂತಲೂ ಹೇಳೋದಕ್ಕಾಗಲ್ಲ. ಕೋ ಪ್ಯಾಸೆಂಜರ್ಗೆ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ. ಸನ್ ವೈಸರ್ನಲ್ಲಿ ವ್ಯಾನಿಟಿ ಮಿರರ್ ಇದೆ. ಇದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದಾ? ಇಲ್ಲ, ಆ ಆಪ್ಷನ್ ಕೊಟ್ಟಿಲ್ಲ ಇದರಲ್ಲಿ. ಮತ್ತು ಡ್ರೈವರ್ ಸನ್ ವೈಸರ್ ಕೂಡ ಎಕ್ಸ್ಟೆಂಡ್ ಆಗಲ್ಲ, ಟಿಕೆಟ್ ಹೋಲ್ಡರ್ ಮಾತ್ರ ಕೊಟ್ಟಿದ್ದಾರೆ. ಆಟೋ ಡಿಮಿಂಗ್ IRVM ಬರುತ್ತೆ. ಇದರಲ್ಲಿ SOS, ಟೋಯಿಂಗ್ ಮತ್ತು ಕಿಯಾ ಕನೆಕ್ಟ್ ಬಟನ್ಸ್ ಇದೆ. ಮತ್ತು ಇನ್ನೊಂದು ನೋಟಿಸ್ ಮಾಡಿದ್ರೆ ಇಲ್ಲಿ ಡ್ಯಾಶ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಈ ಗಾಡಿನಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ 2 ಕ್ಯಾಮ್ರಾ ಬರುತ್ತೆ. ಇಲ್ಲೊಂದು ಕ್ಯಾಮ್ರಾ ಇದೆ, ಇದರ ಆ್ಯಂಗಲ್ನ ಸೆಟ್ ಮಾಡ್ಕೋಬೋದು ನೋಡಿ. ಜೊತೆಗೆ ಫ್ರಂಟ್ ಕ್ಯಾಮ್ರಾ ಏನು ಬರುತ್ತೆ ಅದರದ್ದು ಆ್ಯಂಗಲ್ ಸೆಟ್ ಮಾಡ್ಬೋದು. ಈ ಕಡೆಯಿಂದ ತೋರಿಸ್ತೀನಿ, ಮೇ ಬಿ ಕಾಣ್ಬೋದು ನಿಮಗೆ ನೋಡಿ. ಇಲ್ಲಿ ಕ್ಯಾಮ್ರಾ ಇದೆ, ಇದರ ಆ್ಯಂಗಲ್ನ ಸೆಟ್ ಮಾಡ್ಕೋಬೋದು. ಡ್ಯಾಶ್ ಕ್ಯಾಮ್ರಾ ಆ್ಯಕ್ಚುಲಿ ಅವಶ್ಯಕತೆ ಇದೆ ನಮ್ಮ ಕಾರ್ಗಳಿಗೆ, ಈಗಿರೋ ಟ್ರಾಫಿಕ್ ಕಂಡೀಷನ್ಗೆ. ಮತ್ತು ಈಗ ಹೊಸದಾಗಿ ಕಲಿತು ಎಲ್ಲ ಕಾರ್ಗಳನ್ನ, ಬೈಕ್ಗಳನ್ನ ತೊಗೊಂಡು ರೋಡಿಗೆ ಬಂದಿರ್ತಾರೆ, ಹೆಡ್ಡಂದಿಡಿ ಹೊಡೆಯೋರು ಈಗಲೂ ಇದ್ದಾರೆ. ಸೊ ನಮ್ಮ ತಪ್ಪಿಲ್ದಿದ್ರು ನಮ್ಮ ತಪ್ಪಿದೆ ಅಂತ ಹೇಳೋರು ಇರ್ತಾರೆ. ಅಂಥ ಟೈಮಲ್ಲಿ ಈ ಡ್ಯಾಶ್ ಕ್ಯಾಮ್ರಾಗಳು ಯೂಸಿಗೆ ಬರುತ್ತೆ. ಇನ್ನು ಇಲ್ಲಿ ಒಂದು ಸನ್ಗ್ಲಾಸ್ ಹೋಲ್ಡರ್ ಇದೆ. ಸೊ ಆ್ಯಕ್ಚುಲಿ ಇದು ಬೇಕಿರೋವಂಥದ್ದು. ಸನ್ರೂಫ್ ಆಪ್ರೇಟ್ ಮಾಡೋದಕ್ಕೆ ಸಿಂಗಲ್ ಬಟನ್ ಇದೆ. ಸಿಂಗಲ್ ಬಟನ್ ಜಸ್ಟ್ ಒಂದೊಂದು ಟ್ಯಾಪಲ್ಲೇ ಆಪ್ರೇಟ್ ಆಗುತ್ತೆ. ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿದ್ದಾರೆ, 2 ಸೈಡ್ನಲ್ಲಿದೆ. ಪ್ಯಾನೋರಾಮಿಕ್ ಸನ್ರೂಫ್ ಕೊಟ್ಟಿದ್ದಾರೆ ನೋಡಿ, ಹಿಂದೆ ತನಕ ಇದೆ.
ತುಂಬ ವೈಡಾಗಿ ಓಪನ್ ಆಗುತ್ತೆ. ಇಷ್ಟು ಕಿಯಾ ಕ್ಯಾರೆನ್ಸ್ ಕ್ಲಾವಿಸ್ನ ಇಂಟೀರಿಯರ್ ಬಗ್ಗೆ. ಈಗ ಅಂಡರ್ ದಿ ಹುಡ್ ಏನೆಲ್ಲ ಇಂಜಿನ್ ಆಪ್ಷನ್ ಬರುತ್ತೆ ನೋಡುವ. ಇದರಲ್ಲಿ 3 ಇಂಜಿನ್ ಆಪ್ಷನ್ ಬರುತ್ತೆ. ಇಲ್ಲಿರೋದು ಟರ್ಬೋ GDI ಇಂಜಿನ್. ಬಾನೆಟ್ ಅಂತೂ ಹೆವಿಯಾಗಿದೆ, ನಿಜವಾಗ್ಲೂ ಒಂದು ಟಾಟಾ ಗಾಡಿದು. ಬಾನೆಟ್ ಎತ್ತುತ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಸೊ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬೋದು ಇದರಿಂದನೇ. ಸೊ ಇಂಜಿನ್ ಆಪ್ಷನ್ಸ್ ಬಗ್ಗೆ ಹೇಳೋದಾದರೆ ಮೊದಲನೇದಾಗಿ TGDI 1.5 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ, ಟರ್ಬೋ ಪೆಟ್ರೋಲ್ ಇಂಜಿನ್ ಇದು. ಇನ್ನು ಇದರಲ್ಲಿರುವಂಥ ಪವರ್ ಬಂದು 160 PS ಇದೆ, ಅದು ಕೂಡ 5500 RPMನಲ್ಲಿ. ಮತ್ತು 253 ನ್ಯೂಟನ್ ಮೀಟರ್ ಅಷ್ಟು ಟಾರ್ಕ್ ಇದೆ. ಇದರಲ್ಲಿ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, 6 ಸ್ಪೀಡ್ IMT ಬರುತ್ತೆ, 7 ಸ್ಪೀಡ್ ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಆಪ್ಷನ್ ಇದೆ. ಇನ್ನು ಎರಡನೇದಾಗಿ 1.5 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಇದರ ಪವರ್ ಬಂದು 115 PS, 144 ನ್ಯೂಟನ್ ಮೀಟರ್ ಅಷ್ಟು ಟಾರ್ಕ್ ಇದೆ. ಇದರಲ್ಲಿ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮಾತ್ರ ಬರುತ್ತೆ, ಯಾವುದೇ AT ಆಪ್ಷನ್ ಇಲ್ಲ, ಅಂದರೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರೋದಿಲ್ಲ. ಇನ್ನು ಮೂರನೇದಾಗಿ 1.5 ಲೀಟರ್ CRDI ಡೀಸೆಲ್ ಇಂಜಿನ್ ಬರುತ್ತೆ. ಸೊ ಇದರಲ್ಲಿ ಪವರ್ ಬಂದು 116 PS ಇದೆ, ಟಾರ್ಕ್ ಬಂದು 260 ನ್ಯೂಟನ್ ಮೀಟರ್ ಇದೆ. ಆ್ಯಂಡ್ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನಲ್ಲಿ ಅವೈಲಬಲ್ ಇದೆ ಡೀಸೆಲ್ ವೆಹಿಕಲ್ ತೊಗೊತಾ ಇದ್ದೀರಾ ಅಂದರೆ. ಇನ್ನು ಕಿಯಾ ಗಾಡಿಗಳ ಇಂಜಿನ್ ಬಗ್ಗೆ ಮಾತಾಡಬೇಕು ಅಂದರೆ ನಿಜವಾಗ್ಲೂ ರಿಫೈನ್ಮೆಂಟಲ್ಲಿ ಸೂಪರ್ ಆಗಿದೆ. ಟೆಸ್ಟೆಡ್ ಆ್ಯಂಡ್ ಪ್ರೂವನ್, ಆಲ್ರೆಡಿ ತುಂಬ ವರ್ಷಗಳಿಂದ ರೋಡ್ ಮೇಲಿದೆ. ಈವನ್ ನೀವು ಸೆಲ್ಟೋಸ್ ಆಗಿರ್ಬೋದು, ಸೋನೆಟ್ ಆಗಿರ್ಬೋದು, ಆ್ಯಂಡ್ ಈವನ್ ಕ್ರೆಟ್ಟಾ ಆಗಿರ್ಬೋದು, ಆಲ್ಕಜಾರ್ ಆಗಿರ್ಬೋದು, ಯಾವುದೇ ಗಾಡಿನಲ್ಲಿ ನೋಡಿದ್ರು ಸೇಮ್ ಇಂಜಿನ್ಗಳು ಬರುತ್ತೆ, CRDI ಮತ್ತು ಟರ್ಬೋ GDI ಇಂಜಿನ್ಗಳು. ಡೀಸೆಲ್ ಇಂಜಿನ್ ಸ್ಟಾರ್ಟ್ ಆದರೂ ಕೂಡ ಅದೊಂದು ಪೆಟ್ರೋಲ್ ಇಂಜಿನ್ ಅಂತ ಹೇಳಬೇಕು, ಅಷ್ಟು ರಿಫೈನ್ಡ್ ಆಗಿರುತ್ತೆ. ಇನ್ನು ಸೇಫ್ಟಿ ಬಗ್ಗೆ ಮಾತಾಡೋದಾದರೆ ರೀಸೆಂಟಾಗಿ ಲಾಂಚ್ ಆದಂಥ ಸಬ್ ಕಾಂಪ್ಯಾಕ್ಟ್ SUV ಸೀರೋಸ್ ಭಾರತ್ NCAPನಲ್ಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ತೊಗೊಂಡಿದೆ. ಅದೇ ರೀತಿ ಕಿಯಾದವರು ಈ ಗಾಡಿನ MPV ಏನು ಲಾಂಚ್ ಮಾಡಿದ್ದಾರೆ, ಕ್ಯಾರೆನ್ಸ್ನ ಪ್ರೋ ವರ್ಜನ್ ಕ್ಲಾವಿಸ್ 100% ಕಾನ್ಫಿಡೆನ್ಸಿಂದನೇ ಲಾಂಚ್ ಮಾಡಿರ್ತಾರೆ. 4 ಸ್ಟಾರ್ ಅಥವಾ 5 ಸ್ಟಾರ್ ಅಂತೂ ಬಂದೇ ಬರುತ್ತೆ. ನೋಡಿದ್ರೇ ಗೊತ್ತಾಗ್ತಾ ಇದೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಸೇಫ್ಟಿ ವೈಸ್ ನೋಡೋದಾದರೆ ಸ್ಟ್ಯಾಂಡರ್ಡ್ ಆಗಿ ಸಿಕ್ಕಾಪಟ್ಟೆ ಫೀಚರ್ಸ್ ಬೇಸಿಂದ ಟಾಪ್ ಆ್ಯಂಡ್ ವೇರಿಯಂಟ್ವರೆಗೂ ಕೊಟ್ಟಿದ್ದಾರೆ. 6 ಏರ್ ಬ್ಯಾಗ್ಸ್ ಕೊಡ್ತಾ ಇದ್ದಾರೆ, ABS ವಿತ್ EBD ಆಗಿರ್ಬೋದು, ESP ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್, ವೆಹಿಕಲ್ ಸ್ಟೆಬಿಲಿಟಿ ಮ್ಯಾನೇಜ್ಮೆಂಟ್, ಬ್ರೇಕ್ ಅಸಿಸ್ಟ್ ಬರುತ್ತೆ. ಇನ್ನು ಸ್ಪೀಡ್ ಸೆನ್ಸಿಂಗ್ ಆಟೋಡೋರ್ ಲಾಕ್, ಇಂಪ್ಯಾಕ್ಟ್ ಸೆನ್ಸಿಂಗ್ ಆಟೋಡೋರ್ ಅನ್ಲಾಕ್, ಚೈಲ್ಡ್ ಸೇಫ್ಟಿ ಲಾಕ್, ಇದೆಲ್ಲ ನಾರ್ಮಲ್ ಆಗಿ ಇದ್ದೇ ಇರುತ್ತೆ. ಇನ್ನು ಪ್ರೈಸಿಂಗ್ ನಾನು ಹೇಳಿದ ರೀತಿ ಇನ್ನೂ ಅನೌನ್ಸ್ ಆಗಿಲ್ಲ, ಅದು ಅನೌನ್ಸ್ ಆದಾಗ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ನೀವೇನಾದರೂ ಕಿಯಾ ಕ್ಲಾವಿಸ್ ಆಗಿರ್ಬೋದು ಅಥವಾ ಸೆಲ್ಟೋಸ್, ಸೋನೆಟ್, ಸೀರೋಸ್ ಯಾವುದನ್ನೇ ನೋಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು ಅಂದರೆ PPS ಕಿಯಾ ನಮ್ಮ ತುಮಕೂರಿನ ಸಿರಾ ರೋಡ್ನಲ್ಲಿರುವಂಥ ಡೀಲರ್ಶಿಪ್ಗೆ ವಿಸಿಟ್ ಮಾಡ್ಬೋದು. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿದೆ, ಅವರಿಗೆ ಕಾಲ್ ಕೂಡ ಮಾಡ್ಬೋದು. ಕೊನೆಯದಾಗಿ ಕನ್ಕ್ಲೂಷನ್ ನೀವು ಕೇಳೋದಾದರೆ ನನಗೇನಿಸ್ತು ಈ ಗಾಡಿ ನೋಡಿದ್ಮೇಲೆ ಅಂತ, ಕ್ಯಾರೆನ್ಸ್ ಏನಿತ್ತು ಅದು ಲಾಂಚ್ ಆದಾಗ ಆ ಗಾಡಿ ನೋಡಿದಾಗ ನಿಜವಾಗ್ಲೂ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಬಿಲ್ಡ್ ಕ್ವಾಲಿಟಿ ಕೂಡ ನನಗೆ ಅಷ್ಟಾಗಿ ಚೆನ್ನಾಗಿದೆ ಅನ್ನೋ ಫೀಲ್ ಕೊಡಲಿಲ್ಲ. ಬಟ್ ಇವತ್ತು ಈ ಗಾಡಿನ ಕಂಪ್ಲೀಟಾಗಿ ನೋಡಿದ ಮೇಲೆ ಇದರಲ್ಲಿರುವಂಥ ಕಂಫರ್ಟ್ ಫೀಚರ್ಸ್ ಜೊತೆಗೆ ಏನೆಲ್ಲ ಲೋಡ್ ಮಾಡಿದ್ದಾರೆ, ಇಂಜಿನ್ ಆಪ್ಷನ್ಸ್ ಇದೆ, ಇದನ್ನೆಲ್ಲ ಅಳೆದು ತೂಕ ಹಾಕಿದಾಗ ನನಗನ್ಸಿದ್ದು ನಿಜವಾಗ್ಲೂ ಒಂದು ಪ್ರಾಕ್ಟಿಕಲ್ ಕಾರ್ನ ಕಿಯಾದವರು ಲಾಂಚ್ ಮಾಡಿದ್ದಾರೆ. ಇಂಡಿಯನ್ಸಿಗೆ ಆ್ಯಕ್ಚುಲಾಗಿ ಏನು ಬೇಕು ಅದನ್ನು ತಿಳ್ಕೊಂಡೇ ಲಾಂಚ್ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಯಾರೆಲ್ಲ ಒಂದು 6 ಸೀಟರ್ 7 ಸೀಟರ್ MPV ಒಂದು 25ರಿಂದ 26 ಲಕ್ಷದ ಒಳಗೆ ತೊಗೋಬೇಕು ಅಂತ ನೋಡ್ತಾ ಇರ್ತೀರಾ, ಅಂಥವ್ರು ಈ ಗಾಡಿಗೆ ಹೋಗ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ Instagram, Facebook ಪೇಜಸ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಆಲ್ಮೋಸ್ಟ್ 1 ಲಕ್ಷಕ್ಕೆ ಹತ್ತಿರವಾಗಿದ್ದೀವಿ. ಬೇಗ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಕೂಡ 1,00,000 100K ಬೇಗ ರೀಚ್ ಆಗ್ತೀವಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.